ನಮಸ್ಕಾರ. ಇವತ್ತು ನಾನು ಈ ವಿಶೇಷ ಕಾನೂನುಗಳ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರತಕ್ಕಂತಹ ಕೆಲವೊಂದು ಸಮಸ್ಯೆಗಳ ಚರ್ಚೆಯನ್ನು ಈ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಅನೇಕ ಪ್ರಶ್ನೆಗಳನ್ನು ನಾನು ಇಲ್ಲಿ ಸಂಗ್ರಹಿಸಿ ಅವುಗಳನ್ನ ನಾನು ನಿಮ್ಮ ಜೊತೆ ಚರ್ಚಿಸುವವನಿದ್ದೇನೆ. ಇದಕ್ಕೂ ಮೊದಲು 2 ದಿನ ನಾನು ಗ್ಯಾಪ್ ಮಾಡಬೇಕಾಯಿತು. ನನ್ನ ವೈಯಕ್ತಿಕ ಕಾರಣದಿಂದ ನಾನು ಊರಲ್ಲಿರಲಿಲ್ಲ. ಇವತ್ತು ಬಂದಿದ್ದೀನಿ. ಅದಕ್ಕೆ ಈಗ ಮೊದಲ ವಿಡಿಯೋನ ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋಗಳು ಮಹತ್ವವನ್ನು ಪಡಿತವೆ ಅನ್ನೋ ದೃಷ್ಟಿಕೋನದಿಂದ ನಾನು ಕರಾರು 2ರ ಘಟಕ 1, 2, 3ರ ಥಿಯರಿ ಕ್ಲಾಸ್ಗಳನ್ನ ಮಾಡಿದ್ದೀನಿ. 4 ಮತ್ತು 5ಕ್ಕೆ ಸಂಬಂಧಪಟ್ಟಂಥ ಥಿಯರಿ ಕ್ಲಾಸ್ಗಳು ಸಾಧ್ಯವಾದರೆ ಮಾಡ್ತೀನಿ. ಆದರೆ ಇದರ ನಂತರದಲ್ಲಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಚರ್ಚೆಯನ್ನು ಮೊದಲೇ ಮಾಡಿಬಿಡ್ತೀನಿ. ಆದ್ದರಿಂದ ನಿಮಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ನನ್ನಿಂದ ಆಗಬೇಕಾದಂತಹ ಕ್ಲಾರಿಫಿಕೇಷನ್ಗಳು ಅಥವಾ ಪಾಠಗಳು ನಿಮ್ಗೆ ತಲುಪ್ತವೆ. ಅಲ್ಲದೆ ಥಿಯರಿ ಪಾಠಗಳನ್ನು ಸಾಧ್ಯ ಆದಷ್ಟು ಮುಂದಿನ ವಾರದಲ್ಲಿ ನಾನು ಅವನ್ನು ಮುಗಿಸುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ಇವಾಗ ನಾನು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಈ ಸಮಸ್ಯೆಗಳ ವಿಷಯದಲ್ಲಿ ಮುಂದೆ ಹೋಗೋಣ ಅಂದ್ಕೊಂಡು ಮೊದಲನೇ ಸಮಸ್ಯೆಯನ್ನು ನಾನು ಎತ್ಕೊಳ್ತೀನಿ. ದಿ ಫಸ್ಟ್ ಪ್ರಾಬ್ಲಮ್. ದ ಪ್ರಾಬ್ಲಮ್ ಈಸ್ ಎ ಅಡ್ವಾನ್ಸಸ್ ಟು ಬಿ ಎ ಮೈನರ್ ₹1,000 ಆನ್ ದ ಗ್ಯಾರಂಟಿ ಆಫ್ ಸಿ. ಆನ್ ಡಿಮಾಂಡ್ ಫಾರ್ ಪೇಮೆಂಟ್ ಬಿ ರೆಫ್ಯೂಸಸ್ ಟು repay on the ground of his minority. Can A recover the amount from C? ಇದನ್ನು ಕನ್ನಡದಲ್ಲಿ ಓದುವುದಾದರೆ, ಸನ ಜಾಮೀನಿನ ಮೇಲೆ ಅನು ಬ ಎಂಬ ಅಪ್ರಾಪ್ತನಿಗೆ ₹1,000 ನೀಡುತ್ತಾನೆ. ಸಂದಾಯ ಮಾಡುವಂತೆ ಬೇಡಿಕೆ ಇಟ್ಟಾಗ ತಾನು ಅಪ್ರಾಪ್ತ ಎಂಬ ಕಾರಣದ ಮೇಲೆ ಸಂದಾಯ ಮಾಡಲು ಬ ನಿರಾಕರಿಸುತ್ತಾನೆ. ಅನು ಸನಿಂದ ಹಣವನ್ನು ಪಡೆಯಬಹುದು. ಹಿಯರ್ ದ ಕ್ರೆಡಿಟರ್ ಈಸ್ ಎ. ಆ್ಯಂಡ್ ದಿ ಪ್ರಿನ್ಸಿಪಲ್ ಡೆಟರ್ ಈಸ್ ಬಿ. Principal debtor B is a minor. And guarantor is C. C is the guarantor. ಖಾತ್ರಿದಾರ, ಜಮೀನ್ದಾರ ಏನಾರು ಹೇಳ್ಬೋದು ನೀವು. ದೆನ್ A is creditor. B is principal debtor. ಮುಖ್ಯ ಋಣಿ ಕ್ರೆಡಿಟರ್ ಅಂದರೆ ಹಣ ಸಂದಾಯ ಮಾಡುವಂತಹ. ಕ್ರೆಡಿಟರ್ಗೆ ನಾವು ಇನ್ನೊಂದು ಹೆಸರೇನು ಹೇಳ್ಬೋದು, ಸಾಲ ಕೊಡುವವ ಅಂತ ಹೇಳ್ಬೋದು. ಮುಖ್ಯ ಋಣಿ. ಈ 3 ಜನ ಇದ್ದಾರೆ ಇಲ್ಲಿ. ಆದರೆ ಇಲ್ಲಿ ಕ್ರೆಡಿಟರ್ ಏನಾಗಿದ್ದಾರೆ ಅಂದರೆ ಅಪ್ರಾಪ್ತ ಇದ್ದಾರೆ. ಈ ಅಪ್ರಾಪ್ತತೆಯ ಬಗ್ಗೆ ನಾವು ಸೆಕ್ಷನ್ 11ನಲ್ಲಿ ನೋಡ್ತೀವಿ. ಇಟ್ ಈಸ್ ಇನ್ ಯುವರ್ ಕಾಂಟ್ರಾಕ್ಟ್ 1. And in contract 1, section 11 says that a contract with a minor is void ab initio. It is not a contract at all. Void means it is only an agreement. And void ab initio means from the very step of initiation of that contract. ಪ್ರಾರಂಭದಿಂದಲೇ ಅದೊಂದು ಅಮಾನ್ಯವಾದಂತಹ ಕರಾರು ಅಂತಕ್ಕಂಥದ್ದು ನಿಯಮ. ಆ ನಿಯಮವನ್ನು ನಾವು ಐ ಥಿಂಕ್ ಈ ಕೇಸಲ್ಲಿ ನೋಡ್ತೀವಿ ಅನಿಸುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ವಿಲ್ ಸಿ. ಐ ವಿಲ್ ಟೆಲ್ ಯು ದ ಕೇಸ್. ಎಸ್, ಇಟ್ ಈಸ್ ದೇರ್ ಇನ್ ಮೊಹರಿ ಬಿಬಿ ಕೇಸ್.
ಮೊಹರಿ ಬಿಬಿ ವರ್ಸಸ್ ದಾಮೋದರ್ ದಾಸ್ ಅನ್ನುವಂತಹ ಪ್ರಕರಣದಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಯಾವುದೇ ಮೈನರ್ನ ಕಾಂಟ್ರಾಕ್ಟು ವಾಯ್ಡ್ ಅಬ್ ಇನಿಷಿಯೋ ಅಂತ ಹೇಳಿದ್ದೀವಿ. ಸಿ ದಿಸ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಆನ್ಸರ್ ವಿತ್ ದಿಸ್ ಸೆಂಟೆನ್ಸ್. ಆಸ್ ಪರ್ ಸೆಕ್ಷನ್ 11 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಎನಿ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಆದರೆ ಸೆಕ್ಷನ್ 128 ನಾವು ಹೊರ್ಬ್ಯಾಟಮ್ ಆ ರೀತಿ ಯೂಸ್ ಮಾಡಿಲ್ಲ. ದ ಹೊರ್ಬ್ಯಾಟಮ್ ವಿ ಹ್ಯಾವ್ ನಾಟ್ ಯೂಸ್ಡ್ ದಟ್ ವೇ. ಏನು ಹೇಳುತ್ತೆ ಈ ಹೊರ್ಬ್ಯಾಟಮ್ ಅಂತಂದರೆ, he can have agency contract with anybody, agency contract with anybody. And section 128 speaks about co-extensivity. 128 talks about co-extensivity. Co-extensivity. ಇವುಗಳನ್ನು ನಾವು ಅನಲೈಸ್ ಮಾಡಬೇಕಿದೆ. ವಾಟ್ ಈಸ್ co-extensive? In the contract of guarantee, we get, not contract of guarantee, in the contract of agency, the law permits that agency can be had with anybody. Agency can be had with anybody. So these two are conflicting. Section 11 says you don't do contract with a minor. Section 128 says you can do contract with anybody, but the contract of agency or the contract of guarantee, it's not contract of agency, contract of guarantee is co-extensive. Sorry, na agency word use ಮಾಡಬಾರ್ದಿತ್ತಲ್ಲ. Here this particular problem is belonging to concept of guarantee. It is belonging to the concept of guarantee. ಅಂದರೆ ಖಾತ್ರಿ ವಿಷಯದಲ್ಲಿ ಇರತಕ್ಕಂಥ ಸಮಸ್ಯೆ ಇದು, ಏಜೆನ್ಸಿ ವಿಷಯ ಅಲ್ಲ. ಐ ಆಮ್ ಸಾರಿ, ಇಟ್ ಇಸ್ ನಾಟ್ ಏಜೆನ್ಸಿ ಮ್ಯಾಟರ್. ಹಾಗಿದ್ರೆ ನಿಮ್ಮ ಆನ್ಸರ್ ಹೇಗಿರಬೇಕು ಅಂತಂದರೆ, in between I will put all these conditions of answer. Number one, contract with a minor is void ab initio. Void ab initio. Number two, in contract of guarantee, the liability is co-extensive, as per section 128. This is as per section 11. Section 11. Number 3, as it is co-extensive, the creditor has rights to recover loan from guarantor. Fourth, hence can A recover the amount from C? Yes. Hence A can recover amount from C directly.
as per section 128. As per section 128. This should be your answer. If you write this much and the case laws also you can discuss, your answer will fetch you 6 marks. ಕನ್ನಡದಲ್ಲಿ ಹೇಳೋದಾದ್ರೆ, ಅಪ್ರಾಪ್ತನೊಂದಿಗೆ ಕರಾರು ಪೂರ್ವಾನ್ವಯವಾಗುವಂತೆ ಅಶೂನ್ಯವಾಗುತ್ತದೆ, ಕಲಮು 11ರ ಪ್ರಕಾರ. ಆದರೆ ಖಾತ್ರಿಯ ಗ್ಯಾರಂಟಿ ವಿಷಯದಲ್ಲಿ ಅಥವಾ ಖಾತ್ರಿಗೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಮುಖ್ಯ ಋಣಿಯು ಮತ್ತು ಖಾತರಿದಾರನು ಸಮಾನಾಂತರದಲ್ಲಿ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಸಾಲಗಾರನು ಯಾವುದೇ ವ್ಯಕ್ತಿಯಿಂದ ನೇರವಾಗಿ ತನ್ನ ಹಣವನ್ನು ವಸೂಲು ಮಾಡಲು ಕಲಮು 128ರ ಪ್ರಕಾರ ಹಕ್ಕನ್ನು ಹೊಂದಿರುತ್ತಾನೆ. ಆದ್ದರಿಂದ ಎಯು ಸಿಯಿಂದ ಹಣವನ್ನು ಪಡೆಯಲು ಕಾನೂನಾತ್ಮಕವಾಗಿ ಹಕ್ಕು ಹೊಂದಿರುತ್ತಾನೆ. ದಿಸ್ ಈಸ್ ದ ಆನ್ಸರ್. ಟು ಪುಟ್ ಮೋರ್ ಲೈಟ್ ಟು ದಿಸ್ ಆನ್ಸರ್, ಯು ಕ್ಯಾನ್ write down these cases. You can write down these case law. One you can write down about Mohari Bibi. That case law I can write. And the second case here is Kashiba versus Narasimha. ಇಷ್ಟು ಬರೆದ್ರೆ ಸಾಕು. Kashiba versus Narasimha ಅಂತ ಬರೆದ್ರು, ನರಸಿಂಹ ಅಂತ ಬರೆದ್ರು ಸಾಕು. ನರಸಿಂಹ. Kashiba versus Narasimha. Bombay High Court established that the surety's liability on a guarantee is not dependent on the principal debtor's ability to contract. ಅವನು ಕೊಡುವಂಥ ಹಣ ಕೊಡುವ ಯೋಗ್ಯತೆ ಅವನಿಗೆ ಇದೆಯೋ ಇಲ್ಲ ಅನ್ನೋದ್ರ ಪ್ರಶ್ನೆನೇ ಬರುವುದಿಲ್ಲ. ಸ್ಪೆಸಿಫಿಕಲಿ ಇಫ್ ಎ ಮೈನರ್ incompetent to contract obtains a loan and surety guarantees repayment, the surety can be held liable even if the principal debtor's contract is void. ನೋಡಿ, ಆ ಕಾಂಟ್ರಾಕ್ಟ್ ಮೊದಲಿನಿಂದನೂ ಅಶೂನ್ಯ ಅಂಥೇಳಿ ನೀವು ಅಂದ್ಕೊಂಡ್ರು ಕೂಡ ಅಲ್ಲಿ ಏನು ಮೈನರ್ ಜೊತೆಗಿನ ಕಾಂಟ್ರಾಕ್ಟು ಶೂನ್ಯ ಆಗುತ್ತೆ ಹೊರತು ಆದರೆ ಮೈನರ್ ಜೊತೆಗೆ ಇನ್ನೊಂದು ಕೋ ಎಕ್ಸ್ಟೆನ್ಸಿವ್ ಕಾಂಟ್ರಾಕ್ಟ್ ಇರುತ್ತಲ್ಲ, ಗ್ಯಾರಂಟರ್ ಜೊತೆಗೆ ಇರ್ತಕ್ಕಂಥ ಅದು ಶೂನ್ಯ ಆಗೋದಿಲ್ಲ. As the surety's contract is collateral to the minors, but a principal's contract making the surety liable as the principal debtor. ನೋಡಿ, ಅದು ಕಾಂಟ್ರಾಕ್ಟ್ ಸೆಕ್ಷನ್ಗಳನ್ನು ನಾನು ಬರ್ದೀನಿ. ಸೆಕ್ಷನ್ 11, ಎ ಕಾಂಟ್ರಾಕ್ಟ್ ವಿತ್ ಮೈನರ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಇದಕ್ಕೆ ನೀವು ಕೇಸ್ ಲಾನ ಇದನ್ನು ಬರೀಬೋದು. ದೆನ್ as per Indian Contract Act, the liability of the surety is co-extensive. It says it is not is correct here. Not very well. Not collateral, but co-extensive. Not collateral, but co-extensive with that of the principal debtor. Since the liability is co-extensive, the creditor can recover the amount from the surety. ಸೊ ಕೇಸ್ ಲಾ ಇಸ್ ದಿಸ್. ಆ ಕೇಸ್ ಲಾದ ಹಿಸ್ಟ್ರಿನೇ ಇದನ್ನು ಬರ್ತೀನಿ. ಹೆಚ್ಚಿಗೆ ಈ ಒಂದು ವಿವರಣೆಯನ್ನು ನೀವು ಕೊಟ್ಟರೆ ಮೊಹರಿಬಿ ಪ್ರಕರಣವನ್ನು ಮತ್ತು ಈ ಪ್ರಕರಣವನ್ನು ಎರಡೂ ಬರಿಬೋದು. ಇನ್ನೂ ಒಂದು ಕೇಸ್ ಇದೆ, ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದು ಬಂದರೆ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇಷ್ಟನ್ನು ಬರೆದ್ರೆ ಸಾಕು. ಯುವರ್ ಆನ್ಸರ್ ಶುಡ್ ಬಿ ಲೈಕ್ ದಿಸ್. ಈ ಥರನಾಗಿ 4 ಲೈನ್ನ ಬರೆದು ಇವೆರಡು ಪ್ರಕರಣಗಳನ್ನ ಬರೆದ್ರೆ, ಇದೊಂದು ಪ್ರಕರಣಗಳನ್ನ ಬರೆದ್ರೆ, ಆಮೇಲೆ ಈ ಸೆಕ್ಷನ್ಗಳನ್ನ ಬರೆದ್ರೆ ಸಾಕು. ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಅಂತ ಹೇಳ್ತಾ, ಈ ಪ್ರಶ್ನೆ ಅನೇಕ ಸಲ ರಿಪೀಟ್ ಆಗಿದೆ. ಅದಕ್ಕೆ ರಿಪೀಟ್ ಆದಂಥವನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎ ಅಡ್ವಾನ್ಸಸ್ ಟು ಬಿ ಎ ಮೈನರ್ ₹1,000 ಆನ್ ಎ ಗ್ಯಾರಂಟಿ ಆಫ್ ಸಿ. ಆನ್ ಡಿಮಾಂಡ್ ರೀಪೇಮೆಂಟ್, ಬಿ ರೆಫ್ಯೂಸಸ್ ಟು ರೀಪೇ ದ amount. B refuses to repay the money, repay on the ground of his minority. Can he recover the amount from C? Yes, that's it. Yes, same question. Next, ಇದೇ ಥರ ಮತ್ತೊಂದು ಪ್ರಶ್ನೆ. A pays to B, a minor,
rupees 2 lakh on a guarantee of C. A on demand for repayment from B. B refuses to pay the amount on ground of minority. A recover the money. Can A recover the money from C? Yes. ಇಲ್ಲ ಒಂದೇ ತೆರನಾದಂತಹ ಸಮಸ್ಯೆಗಳು. ನೆಕ್ಸ್ಟ್ ಎನದರ್ ಕ್ವಶನ್. ದಿಸ್ ಕ್ವಶನ್ ಈಸ್ ಆನ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಇದು ಕೂಡ ಗ್ಯಾರಂಟಿ ಮೇಲೆ ಇರ್ತಕ್ಕಂತಹ ಪ್ರಶ್ನೆ. ಇಟ್ ಇಸ್ ಎ continuing guarantee. Now let us see what the problem is first. First let us see the problem. A guarantees payment to B of the price of 5 sacks of flour to be delivered by B to C and to be paid for in a month. B delivers 5 sacks to C. C pays for them. The contract is over. ಇಲ್ಲಿ ಎ ಏನು ಮಾಡ್ತಾನೆ ಅಂತಂದರೆ ಬಿಗೆ ಗ್ಯಾರಂಟಿ 5 ಚೀಲ ಹಿಟ್ಟಿಗೆ ಗ್ಯಾರಂಟಿ ಕೊಡ್ತಾನೆ. 5 ಚೀಲ ಹಿಟ್ಟು ತೊಗೊಳ್ತಾನೆ ಅವನು ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ನಾನು ಮಾಡ್ತೀನಿ. ಈ ತಿಂಗಳೊಳಗೆ 5 ಚೀಲ ಹಿಟ್ಟು ತೊಗೊಳ್ತಾನೆ, ಅವನು ಪೇಮೆಂಟ್ ಮಾಡದೆ ಹೋದರೆ ನಾನು ಮಾಡ್ತೀನಿ ಅಂತಿರೋದಿದು. ಇಷ್ಟೇ ಕಾಂಟ್ರಾಕ್ಟ್, ರೈಟ್. ಬಿ ಡೆಲಿವರ್ಸ್ 5 sacks ಟು ಸಿ ಆ್ಯಂಡ್ ಸಿ ಪೇಸ್ ಟು ದೆಮ್. ಅವ 5 ಚೀಲ ಹಿಟ್ಟು ಕೊಡ್ತಾನೆ, 5 ಚೀಲಕ್ಕೆ ದುಡ್ಡು ಕೊಡ್ತಾನೆ. ಅದಾದಮೇಲೆ ನಂತರದಲ್ಲಿ ಆಫ್ಟರ್ವರ್ಡ್ಸ್ ಬಿ ಡೆಲಿವರ್ಸ್ 4 sacks ಟು ಸಿ ವಿಚ್ ಸಿ ಡಸ್ ನಾಟ್ ಪೇ ಫಾರ್. ಇಲ್ಲಿ ಮತ್ತು ತದನಂತರದಲ್ಲಿ ನೀನು ಇನ್ನು ಹಿಟ್ಟು ಕೊಡು ಅಂತ ಹೇಳಿ ಈ ಕಾಂಟ್ರಾಕ್ಟನ್ನು ಗ್ಯಾರಂಟಿಯನ್ನು ಕೊಟ್ಟಿರೋದಿಲ್ಲ. ಮತ್ತು 4 ಚೀಲ ಕೊಟ್ಟಿರ್ತಾನಲ್ಲ, ಅದಕ್ಕೆ ಇವನಿಂದ ಏನು ಗ್ಯಾರಂಟಿ ಇರೋದಿಲ್ಲ. ಈ ಗ್ಯಾರಂಟರ್ಗೆ ಅದಕ್ಕೂ ಯಾವುದೇ ಮಾಹಿತಿನೂ ಇರೋದಿಲ್ಲ, ಅವನಿಗೆ ಸಂಬಂಧನೇ ಇಲ್ಲ. ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟು 4 ಅಲ್ಲ 5 ಚೀಲ ಹಿಟ್ಟು ಕೊಡ್ಲಿಕ್ಕೆ ಮಾತ್ರ. 5 ಚೀಲ ಹಿಟ್ಟು ಕೊಡ್ತಾನೆ, ಈ ತಿಂಗಳೊಳಗೆ ಹಿಟ್ಟು ಕೊಡು ನೀನು, ಅವನು ದುಡ್ಡು ಕೊಡಲಿಲ್ಲ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಗ್ಯಾರಂಟಿ ಇರ್ತದೆ. 5 ಚೀಲ ಕೊಡ್ತಾನೆ, 5 ಚೀಲ ದುಡ್ಡು ಅವನು ಕೊಡ್ತಾನೆ. ಸೊ ದ ಕಾಂಟ್ರಾಕ್ಟ್ ಈಸ್ ಓವರ್ ದೇರ್. ದ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಈಸ್ ಕಂಪ್ಲೀಟೆಡ್. ಸೊ ಇಟ್ ಈಸ್ ನಾಟ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಇಷ್ಟು ಕೊಟ್ಟಾದಮೇಲೆ, ಇಷ್ಟಕ್ಕೆ ಇರೋದು ಕಾಂಟ್ರಾಕ್ಟ್. ಕೊಟ್ಟಾದಮೇಲೆ ಅವನೇನು ಮಾಡ್ತಾನೆ, ಮತ್ತೆ 4 5 ನೆಕ್ಸ್ಟು 5 ಚೀಲ ಮತ್ತೆ ಕೊಡ್ತಾನೆ. 5 ಚೀಲ ದುಡ್ಡು ಅವನು ಕೊಡೋದಿಲ್ಲ. ಓಕೆ. Afterwards, B delivers 4 sacks to C, which C does not pay. Is A liable for the same? ಇವಾಗಲೂ ಗ್ಯಾರಂಟಿ ಆಗಿರ್ತಾನಲ್ಲ, ಅವನು ದುಡ್ಡು ಕೊಡೋಕ್ಕೆ ಕೊಡಬೇಕಾ? ದ ಆನ್ಸರ್ ಈಸ್ ನೋ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಏನಿದೆಯೋ ಅದೇ ಇಲಸ್ಟ್ರೇಷನನ್ನು ಈ ಸೆಕ್ಷನ್ 129 ಕೆಳಗೆ ಕೊಟ್ಟಿದ್ದಾರೆ. ಇಟ್ ಈಸ್ ಎಕ್ಸಾಂಪಲ್ ಗಿವನ್ ಇನ್ ಸೆಕ್ಷನ್ 129. ಕಲಮು 129 ಹಿಂಗೆ ಹೇಳುತ್ತೆ. ಅದ್ರ ಕೆಳಗೆ ಈ ಇಲಸ್ಟ್ರೇಷನ್ ಇದೆ, ಅದ್ರ ಕೆಳಗೆ ಈ ಇಲಸ್ಟ್ರೇಷನ್ ಹಾಕಿದ್ದಾರೆ. ಯಾವುದು ಇಲ್ಲಿ ಬರೆದಿರೋದು ಎಕ್ಸಾಕ್ಟ್ಲಿ ಏನಿದೆ ಅದನ್ನೇ ಹಾಕಿದ್ದಾರೆ. ಅದಕ್ಕೇನೆ ನೆನ್ಪಿಟ್ಕೊಳ್ಳಿ, ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ನೀವು ಸೆಕ್ಷನ್ ಓದೋದು ಎಷ್ಟು ಮುಖ್ಯವೋ ಅದಕ್ಕೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನನ್ನು ಓದಿ ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಮುಖ್ಯ. ಯಾಕೆ ಅಂತಂದರೆ ಇಲಸ್ಟ್ರೇಷನ್ನ ಹೇಗಿದೆಯೋ ಹಾಗೆ ಕಟ್ ಆ್ಯಂಡ್ ಪೇಸ್ಟ್ ಕೊಡ್ತಾರೆ ನಿಮಗೆ. ಇದು ಕಟ್ ಆ್ಯಂಡ್ ಪೇಸ್ಟ್. Okay, now I have written the answer here. This problem is the one given in the Contract Act as illustration C. Illustration C under this section. From the illustration, it can be inferred that there are no element of continuing guarantee. ಇಲ್ಲಿ continuing guarantee ಇಲ್ಲ, ಅದನ್ನೇ ಬರೀಬೇಕು ನಾವು. This problem is not a concept of continuing guarantee. Therefore, for the extra 5 sacks of flour he has given, extra 5 ಚೀಲ ಹಿಟ್ಟು ಕೊಟ್ಟಾನಲ್ಲ, ಅದು ಕಾಂಟ್ರಾಕ್ಟಿನ ಹೊರಗಿದೆ. It is not within the boundary of the contract. What is the boundary of the contract? The guarantee is given for 4 sacks of flour in that month, and 4 sacks were given. For that he has paid the money, guarantee is discharged, the contract is over. Therefore, it is not a continuing guarantee. But however, this is given as an example in a continuing guarantee under the illustration and illustration C. Illustration C antane baribekanteniilla. It has been given as a illustration under a continuing guarantee where this cannot be treated as a continuing guarantee because it is not a continuing guarantee. Here there is no responsibility of the guarantor. Surety arises. Guarantor's responsibility ಇಲ್ಲಿ ಇರೋದಿಲ್ಲ. That is the concept. ನಾನು ಕನ್ನಡದಲ್ಲಿ ಹೇಳುವುದಾದರೆ ಕನ್ನಡದಲ್ಲೇ ಓದ್ತೀನಿ.
ಒಂದು ತಿಂಗಳಿನಲ್ಲಿ ಕನು ಬನಿಂದ ಖರೀದಿಸುವ 5 ಚೀಲ ಹಿಟ್ಟಿನ ಬೆಲೆಯನ್ನು ಪಾವತಿ ಮಾಡುವ ಬಗ್ಗೆ ಅನು ಜಾಮೀನ್ದಾರನಾಗಿ ಬನಿಗೆ ವಚನವನ್ನು ಕೊಟ್ಟಿರುತ್ತಾನೆ. ಬನು 5 ಚೀಲ ಹಿಟ್ಟನ್ನು ಕನಿಗೆ ಪೂರೈಸುತ್ತಾನೆ. ದ ಕಾಂಟ್ರಾಕ್ಟ್ ಈಸ್ ಓವರ್. ಕರಾರು ಮುಗೀತು. ಕರಾರು ಪೂರ್ಣವಾಯಿತು. ಈಗೇನಿದೆ ನೆಕ್ಸ್ಟು, ಇದು ಹೊಸ ಕರಾರು. ಇದು ಹೊಸ ಕರಾರು. ಏನು ಹೊಸ ಕರಾರು? ಹಾಗೂ ಕನು ಅದರ ಬೆಲೆಯನ್ನು ಪಾವತಿಸ್ತಾನೆ. ಇಲ್ಲಿ ತನಕ ಇದು ಹಳೆ ಕರಾರು. ತದನಂತರ ಅದ ನಂತರ ಬನು ಮತ್ತೆ 4 ಚೀಲ ಹಿಟ್ಟನ್ನು ಕನಿಗೆ ಪೂರೈಸುತ್ತಾನೆ. ಇದು ಇವರಿಬ್ರು ಮಾಡ್ಕೊಂಡಿದ್ದು. ಇಲ್ಲಿ ಗ್ಯಾರಂಟಿ ಪಿಕ್ಚರ್ಗೆ ಬರೋದಿಲ್ಲ, ಪಿಕ್ಚರ್ಗೆ ಬರೋದಿಲ್ಲ. ಇದಕ್ಕೆ ಕನು ಹಣ ಪಾವತಿ ಮಾಡುವುದಿಲ್ಲ. ಇದಕ್ಕೆ ಅನು ಹೊಣೆಗಾರನೇ. ಉತ್ತರ ಇಲ್ಲ. ಇದೊಂದು ಸಮಸ್ಯೆ ಕಲಂ 126 ಕೆಳಗಿರುವಂತಹ ಒಂದು ಉದಾಹರಣೆ, ಒಂದು ದೃಷ್ಟಾಂತ. ಆ ದೃಷ್ಟಾಂತದ ಪ್ರಕಾರ, ಈ ದೃಷ್ಟಾಂತದಲ್ಲಿ ಏನು ಹೇಳ್ತಾರೆ ಅಂದರೆ, ಇದೊಂದು ಮುಂದುವರಿದ ಕರಾರು ಅಲ್ಲ. ಮುಂದುವರಿದ ಕರಾರಿನಲ್ಲಿ ಕಂಟಿನ್ಯೂಯಸ್ ಆಗಿ ಒಂದಕ್ಕಿಂತ ಹೆಚ್ಚು ವ್ಯವಹಾರಗಳಿರ್ತವೆ. ಈ ಕರಾರನ್ನು ಓದಿದಾಗ ನಮಗೆ ಒಂದೇ ಒಂದು ವ್ಯವಹಾರ ಇದೆ. ಒಂದು ತಿಂಗಳಲ್ಲಿ ಇವನು ಇದು ಮಾಡ್ತಾನೆ, 5 ಚೀಲ ಕೊಡಬೇಕು, 4 ಚೀಲ ಕೊಡಬೇಕು, 4 ಚೀಲ ದುಡ್ಡು ಕೊಡಬೇಕು. ಆ ಒಂದು ವ್ಯವಹಾರ ಮುಗಿದು ಹೋಗಿದೆ. ಆದ್ದರಿಂದ ಇದು ಮುಂದುವರಿದ ಕರಾರು ಅಲ್ಲ. ಆದರೆ ಮುಂದುವರೆದ ಕರಾರಿನ ಡೆಫಿನೇಷನ್ ಏನಿದೆಯಲ್ಲ, ಈ ಸೆಕ್ಷನ್ನ ಕೆಳಗೆ ಈ ಒಂದು ದೃಷ್ಟಾಂತವನ್ನು ಕೊಟ್ಟಿರೋದ್ರಿಂದ ನಾನೇನು ಮಾಡ್ತೀನಿ, ಇದನ್ನು ಹೇಳ್ತೀನಿ. ಅದರ್ವೈಸ್ ಇಟ್ ಈಸ್ ಎ ಸಿಂಪಲ್ ಕಾಂಟ್ರಾಕ್ಟ್. ಸಿಂಪಲ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಈ ರೀತಿಯಾಗಿ ನೀವು ಉತ್ತರವನ್ನು ಬರಿಬೇಕು. ನಾನು ಹೇಳಿದ್ನಲ್ಲ, ಅದೇ ರೀತಿ ಪಾಯಿಂಟ್ಗಳನ್ನ ಬರಿಬೇಕು. ಈ ಪಾಯಿಂಟ್ಗಳನ್ನು ಬರೆಯೋದಾದರೆ ಐ ವಿಲ್ ಟ್ರೈ ಟು ರೈಟ್ ದ ಪಾಯಿಂಟ್ಸ್ ಹಿಯರ್. Number 1, this is not a continuing guarantee. On reading the surety or guarantor has taken responsibility for 4 sacks of flour in a month. This manifests only one transaction. As per illustration C of section 129 also, it is not a continuing guarantee. This is the answer. The answer is this much only. Then you can write the definition of what is guarantee, what is continuing guarantee. You can further elaborate it. But the crux is this. If the examiner understands this, he will give you the marks. ನೀವು ಇದನ್ನ ಎಕ್ಸ್ಪ್ಲನೇಷನ್ ಇನ್ನೂ ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಕೋಬಹುದು. ಕನ್ನಡದಲ್ಲಿ ಹೇಳ್ತೀನಿ ನಾನು. ಕನ್ನಡದಲ್ಲಿ ದಿಸ್ ಈಸ್ ನಾಟ್ ಎ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ಇದು ಮುಂದುವರಿದ ಕರಾರು ಅಲ್ಲ. ಮುಂದುವರಿದ ಏನು
ಒಂದು ನಿಮಿಷ. ಮುಂದುವರೆದ ಖಾತರಿ ಕರಾರಲ್ಲ, ಇದು ಮುಂದುವರೆಯುವ ಖಾತರಿ ಕರಾರಲ್ಲ. ಈ ಒಂದು ಸಮಸ್ಯೆಯನ್ನು ಓದಿದಾಗ ಆ ಸಮಸ್ಯೆಯ ಪ್ರಕಾರ ಇದು 4 ಚೀಲ ಹಿಟ್ಟಿಗೆ ಮಾತ್ರ ಇರುವಂತಹ ಒಂದು ಖಾತರಿಯಾಗಿದೆ. 4 ಚೀಲದ ವ್ಯವಹಾರ ಮುಗಿದ ಮೇಲೆ ಮುಂದಿನ ವ್ಯವಹಾರಕ್ಕೆ ಈ ಖಾತರಿ ಕರಾರು ಅನ್ವಯಿಸುವುದಿಲ್ಲ. ದಿಸ್ ಮ್ಯಾನಿಫೆಸ್ಟ್ಸ್ ಓನ್ಲಿ ಒನ್ ಟ್ರಾನ್ಸಾಕ್ಷನ್. ಇದು ಕೇವಲ ಒಂದೇ ಒಂದು ವ್ಯವಹಾರವನ್ನು ಮಾತ್ರ ತಿಳಿಸುತ್ತದೆ. ನಂತರ ಕೊಟ್ಟಂತಹ 5 ಹಿಟ್ಟಿನ ಚೀಲಕ್ಕೆ ಖಾತರಿದಾರನು ಬದ್ಧನಾಗಿರುವುದಿಲ್ಲ. ಮತ್ತು ಅನುಚ್ಛೇದ 129 ಅನುಚ್ಛೇದ ಅಲ್ಲ, ಕರಾರು 120 ಕಲಂ 129ರಲ್ಲಿ ಕೊಟ್ಟಂತಹ ದೃಷ್ಟಾಂತ ಸಿಯ ಪ್ರಕಾರವು ಇದು ಮುಂದುವರೆದ ಖಾತರಿ ಕರಾರು ಅಲ್ಲ ಎನ್ನುವುದು ನಮಗೆ ಗೊತ್ತಾಗುತ್ತದೆ ಅಂತ ಹೇಳಿ ಬರೆದ್ರೆ ಸಾಕು. ದಿಸ್ ಈಸ್ ಇನಫ್ ಫಾರ್ ದಿಸ್ ಟ್ರಾನ್ಸಾಕ್ಷನ್. ದಟ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್. ಮುಂದುವರಿದ ಖಾತರಿ ಅಥವಾ ಜಾಮೀನ್ದಾರಿಕೆ ಈ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡ್ತಾರೆ. ಇದರಲ್ಲಿ 2 ಕಾಂಟ್ರಾಕ್ಟ್ ಇದ್ದಾವೆ. ಈ ಸಮಸ್ಯೆನಲ್ಲಿ 2 ಕಾಂಟ್ರಾಕ್ಟ್ ಇದ್ದಾವೆ. ಮೊದಲನೇ ಕಾಂಟ್ರಾಕ್ಟ್ಗೆ ಅವನು ಜವಾಬ್ದಾರ, ಖಾತರಿದಾರ ಶ್ಯೂರಿಟಿ ಇದಾನಲ್ಲ ಅವನು ಜವಾಬ್ದಾರ. ಆದರೆ ನಂತರ ತಗೊಂಡಂತಹ ಏನು ವ್ಯವಹಾರ ನಡೆದಿದೆಯಲ್ಲ 5 ಚೀಲ ಹಿಟ್ಟಿನ ಪ್ರಕರಣ, ನಂತರದ ಪ್ರಕರಣ, ಅದಕ್ಕೂ ಖಾತರಿದಾರನಿಗೂ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್ ವಿಲ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. Next, A lends a horse which he knows to be vicious to B. A does not disclose the vicious nature of the horse to B. B is injured while riding the horse. Is A liable? ಈಸ್ ಎ ಲಯಬಲ್. ತನ್ನ ಕುದುರೆ ಕ್ರೂರ ಇದೆ ಎಂದು ತಿಳಿದಿದ್ದರೂ ಅನು ಕುದುರೆಯನ್ನು ಬನ್ ಎಂಬವನಿಗೆ ನೀಡುತ್ತಾನೆ. ಅನು ಕುದುರೆಯ ಕ್ರೂರತನವನ್ನು ಬೀನಿಗೆ ಬಹಿರಂಗಪಡಿಸಿರುವುದಿಲ್ಲ. ಕುದುರೆ ಸವಾರಿ ಮಾಡುವಾಗ ಬನು ಗಾಯಗೊಳ್ಳುತ್ತಾನೆ. ಹಾಗಿದ್ದರೆ ಅನು ಹೊಣೆಗಾರನೇ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಅನು ಹೊಣೆಗಾರನೇ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಇಲ್ಲಿ ದಿಸ್ ಪ್ರಾಬ್ಲಮ್ ರಿಲೇಟ್ಸ್ ಟು ಪ್ಲೆಡ್ಜ್. ಆರ್ ಬೇಲ್ಮೆಂಟ್. ಪ್ಲೆಡ್ಜ್ ಈಸ್ ಎ ಸ್ಪೆಷಲ್ ಕೈಂಡ್ ಆಫ್ ಬೇಲ್ಮೆಂಟ್. ಜಮಾನತು ಅಂತ ಹೇಳ್ತಾರೆ. ಪ್ಲೆಡ್ಜ್ ಈಸ್ ಎ ಸ್ಪೆಷಲ್ ಕೈಂಡ್ ಆಫ್ ಬೇಲ್ಮೆಂಟ್. ರೈಟ್, ಓಕೆ. ಇಲ್ಲಿ ಸೆಕ್ಷನ್ 150 ಆರ್ ಕಲಮು 150 ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಏನು? ಇಟ್ಸ್ ನಾಟ್ ಪ್ಲೆಜ್. ಐ ಹ್ಯಾವ್ ಯೂಸ್ಡ್ ಅಗೇನ್ ಎ ರಾಂಗ್ ವರ್ಡ್. ಇಟ್ಸ್ ನಾಟ್ ಪ್ಲೆಜ್. ಇಟ್ ಈಸ್ ಬೇಲ್ಮೆಂಟ್. ಐ ವಿಲ್ ರೀಡ್ ದ ಪ್ರಾಬ್ಲಮ್ ಅಗೇನ್. A lends his horse which is vicious. Okay. In bailment, we will get 2 types of bailments. First of all, we must understand what is meant by bailment. Bailment is giving something to another person for his use or for some purpose. Okay, this is what is known as bailment. Pledge is one type of a special bailment where it is taken as a security. This is the difference. Taken as a security. ಭದ್ರತೆಗಾಗಿ ಇಟ್ಕೊಂಡ್ರೆ ಅದಕ್ಕೆ ನಾವು ಪ್ಲೆಡ್ಜ್ ಅಂತೀವಿ. ಬೇರೆ ಪರ್ಪಸ್ಗೆ ಇಟ್ಕೊಂಡ್ರೆ ಅದಕ್ಕೆ ನಾವೇನಂತೀವಿ? ಬೇಲ್ಮೆಂಟ್ ಅಂತೀವಿ. ಈ ಡಿಫ್ರೆನ್ಸ್ ಅನ್ನು ಗೊತ್ತಿರಬೇಕು. ಒಂದು ಉದಾಹರಣೆ ಒಂದಿಗೆ ಹೇಳ್ತೀನಿ ನಾನು. ನಾವು ಬಂಗಾರನ ಒತ್ತಿ ಇಟ್ಟು ದುಡ್ಡು ತರ್ತೀವಿ, ಅದು ಪ್ಲೆಡ್ಜ್, ಭದ್ರತೆಗಾಗಿ ಇಡ್ತೀವಿ. ನಾವು ಒಂದು ಶರ್ಟನ್ನು ಬಟ್ಟೆಯನ್ನು ತಗೊಂಡು ಹೋಗಿ ಟೇಲರ್ಗೆ
ಹೊಲಿಲಿಕ್ಕೆ ಕೊಡ್ತೀವಿ. ದಟ್ ಈಸ್ ಆ್ಯಕ್ಚುಲಿ bailment. It is not pledge. There our purpose is to ensure that he does some work on it, prepares a shirt and give it back to me, right? ಅಥವಾ ನಮ್ಮಲ್ಲಿ ಏನೋ ಎಕ್ಸ್ಟ್ರಾ ವಸ್ತು ಇರುತ್ತೆ, ಉಪಯೋಗ ಮಾಡಕ್ಕೆ ಕೊಡ್ತೀವಿ ಇನ್ನೊಬ್ಬರಿಗೆ. ದಟ್ ಈಸ್ ಆಲ್ಸೋ ಎ ಬೇಲ್ಮೆಂಟ್. ದೇರ್ ಫೋರ್ ಬೇಲ್ಮೆಂಟ್ ಹ್ಯಾಸ್ 2 ಪರ್ಪಸಸ್. ಅಥವಾ ನಮ್ಮ ಹತ್ರ ಒಂದು ಏನು ಎತ್ತಿನ ಗಾಡಿ ಇದೆ, ಅದನ್ನು ಯಾವಾಗಲೂ ಬಾಡಿಗೆ ಕೊಡ್ತೀವಿ, ಯಾವಾಗಲೂ ಬಾಡಿಗೆ ಕೊಡ್ತೀವಿ. ದಿಸ್ ಈಸ್ ಆಲ್ಸೋ ಎ ಬೇಲ್ಮೆಂಟ್. ಆ ಬಾಡಿಗೆ ಕೊಡೋದಿದೆಯಲ್ಲ, ಆ ಬೇಲ್ಮೆಂಟ್ಗೆ ನಾವೇನಂತೀವಿ? ಬೇಲ್ಮೆಂಟ್ ಫಾರ್ ಪ್ರಾಫಿಟ್, ಬೇಲ್ಮೆಂಟ್ ಫಾರ್ ಮನಿ ಅಂತೀವಿ. ಸೊ ಇಟ್ ಈಸ್ ಎ ನಾನ್ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್. ನಾನ್ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್, ಉಚಿತವಲ್ಲದ ಏನು ಹೇಳ್ತೀವಿ ನಾವು ಅದಕ್ಕೆ? ಬೇಲ್ಮೆಂಟ್ ಅಂತ ಹೇಳ್ತೀವಿ. ಉಚಿತವಲ್ಲದ ಬೇಲ್ಮೆಂಟ್. ಓಕೆ. ಅಥವಾ ಉಚಿತವಲ್ಲದ ಜಮಾನತುದಾರಿಕೆ. ಜಮಾನತುದಾರಿಕೆ ಇವೆರಡು ಶಬ್ದ ಸೂಟೇಬಲ್ ಅಲ್ಲ ಅನಿಸುತ್ತೆ ನನಗೆ. ಅವನ ಈ ಜಮಾನತುದಾರ, ಇದು ಸರಕು, ಇಷ್ಟೇ ಬರ್ಕೊಳ್ಳಿ. ಆದ್ದರಿಂದ ಈ ಉಚಿತವಾಗಿ ಕೊಟ್ಟಂತಹ ಮತ್ತು ಉಚಿತವಾಗಿ ಎಲ್ಲದೆ ಕೊಟ್ಟಂತಹ ಬೇಲ್ಮೆಂಟ್ನಲ್ಲಿ ಜವಾಬ್ದಾರಿಗಳಿದ್ದಾವೆ. ಸಿಂಪಲ್ ಆಗಿ ಜವಾಬ್ದಾರಿಗಳನ್ನ ಹೇಳ್ಬಿಡ್ತೀನಿ. ಏನಂತಂದರೆ, ನೀವು ಯಾವುದೇ ಒಂದು ವಸ್ತುವನ್ನು ನೀವು ಇನ್ನೊಬ್ಬರಿಗೆ ಏನೂ ಅಪೇಕ್ಷೆ ಮಾಡಲಾರ್ದೆ ಕೊಟ್ಟಿರ್ತೀರಲ್ಲ, ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟು. ಆ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟಲ್ಲಿ ನೀವೇನು ಮಾಡಬೇಕು ಅಂದರೆ, ವಸ್ತುವಿನ ನ್ಯೂನ್ಯತೆಗಳು ನಿಮಗೆ ಗೊತ್ತಿದ್ದರೆ ಅದನ್ನು ಮೊದಲೇ ನೀವೇನು ಮಾಡಬೇಕು? ಆ ಬೇಲಿಗೆ ಹೇಳಬೇಕು. ಬೇಲಿಗೆ, ನೋಡಿಯಪ್ಪ ಇದರಲ್ಲಿ ಈ ಥರದ ತೊಂದರೆ ಇದೆ, ದಯವಿಟ್ಟು ನೀವು ಉಪಯೋಗ ಮಾಡ್ಬೇಕಾದ್ರೆ ಕೇರ್ಫುಲ್ ಅಂಥೇಳಿ ಅವನಿಗೆ ಹೇಳಿಕೊಡ್ಬೇಕು. ಯಾವಾಗ ನಿಮಗೆ ಆ ವಸ್ತುವಿನಲ್ಲಿರ್ತಕ್ಕಂಥ ನ್ಯೂನ್ಯತೆ ಗೊತ್ತಿದ್ದಂಥ ಸಂದರ್ಭದಲ್ಲಿ, ಅದು ಅವನಿಗೆ ಹಾನಿಯನ್ನು ಉಂಟು ಮಾಡ್ತಿದ್ರೆ, ಇದು ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್, ಉಚಿತ ಬೇಲ್ಮೆಂಟ್ ಮಾಡುವಾಗ. ಓಕೆ. ಆದರೆ ನೀವು ಬೇಲ್ಮೆಂಟ್ನ ಲಾಭದ ಉದ್ದೇಶಕ್ಕಾಗಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಅದು ನಿಮಗೆ ಅದರಲ್ಲಿರ್ತಕ್ಕಂಥ ನ್ಯೂನ್ಯತೆ ಗೊತ್ತಿದೆಯೋ, ಡೇಂಜರ್ ಗೊತ್ತಿದೆಯೋ, ಗೊತ್ತಿಲ್ವೋ. ಒಮ್ಮೆ ಲಾಭಕ್ಕಾಗಿ ನೀವು ಮಾಡ್ತೀರಿ ಅಂದರೆ ನಿಮ್ಮ ಜವಾಬ್ದಾರಿ ಆಗ್ತದೆ, ಅದರಲ್ಲಿ ಏನೂ ನ್ಯೂನ್ಯತೆ ಇರಬಾರ್ದು. ಏನಾದರೂ ನ್ಯೂನ್ಯತೆಯನ್ನು ಇಟ್ಟು ನೀವು ಅವ್ರಿಗೆ ಕೊಟ್ಟರೆ, ಅವರಿಗೆ ಆಗುವ ಹಾನಿಗೆ, ಬೇಲಿಗೆ ಆಗುವ ಹಾನಿಗೆ ನೀವೇ ಸ್ವತಃ ಜವಾಬ್ದಾರರು. ಯಾರು? ಬೇಲರ್ ಕೂಡ ಸ್ವತಃ ಜವಾಬ್ದಾರರು. ಇಷ್ಟು ಪ್ರಿನ್ಸಿಪಲ್ ನೆನಪಿಟ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಬರೀಬೋದು. ದ ಕ್ವಶನ್ ಈಸ್ ವೆರಿ ಸಿಂಪಲ್. ಇಲ್ಲಿ ಆ ಹಾರ್ಸು ಮಿಸ್ಯೂಸ್ ಇದೆ ಅಂತ ಗೊತ್ತಿದೆ ಇವರಿಗೆ, ಗೊತ್ತಿದ್ರೂ ಅದನ್ನು ಹೇಳಲಾರ್ದ ಅವನಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಇವಂದು ಮನಸ್ಸು ಚೆನ್ನಾಗಿಲ್ಲ ಅಂತ, ಅವನಿಗೇನು ಹಾನಿ ಆದ್ರೆ ಆಗ್ಲಿಬಿಡು ನನಗೇನು ಅಂತ, ಈ ಥರ. ಆವಾಗ ಇವನು ಜವಾಬ್ದಾರಿ ಆಗ್ತಾನೆ. ಯಾರು? ಕೊಟ್ಟಂತಹ ಬೇಲರ್ ಇದಾನಲ್ಲ, ಅವನ ಜಮಾನತುದಾರ ಜವಾಬ್ದಾರಿ ಆಗ್ತಾನೆ ಅನ್ನೋದು ಇದರ ಅರ್ಥ. ಅದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ, ಇಲ್ಲಿ ಇದು ಕೊಟ್ಟಿದ್ದೀನಿ, ಅದಕ್ಕೊಂದು ಕೇಸ್ ಲಾನು ಕೊಟ್ಟಿದ್ದೀನಿ. ಬೇಲರ್ಸ್ ಡ್ಯೂಟಿ ಟು ಡಿಸ್ಕ್ಲೋಸ್ ಫಾಲ್ಟ್ಸ್ ಇನ್ ಗೂಡ್ಸ್ ಬೇಲ್ಡ್. ದಿಸ್ ಪ್ರಾಬ್ಲಮ್ ಈಸ್ ಇಲಸ್ಟ್ರೇಟೆಡ್, ಈಸ್ ಇಲಸ್ಟ್ರೇಷನ್ ಎ ಗಿವನ್ ಇನ್. ಎಕ್ಸಾಕ್ಟ್ಲಿ ಇಲ್ಲಿ ಏನಿದೆ ಇದನ್ನ ಇಲಸ್ಟ್ರೇಷನ್ ಎನಲ್ಲಿ ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಇಲಸ್ಟ್ರೇಷನ್ ಎನಲ್ಲಿ ಸೆಕ್ಷನ್ 150 ಕೆಳಗಿರೋದು ಇದು. ಅದೇ ಪ್ರಾಬ್ಲಮ್ನ ಕಟ್ ಆ್ಯಂಡ್ ಪೇಸ್ಟ್ ಪ್ರಾಬ್ಲಮ್. ಹಾಗಾಗಿ ನೀವೇನು ಮಾಡಬೇಕು? ಇದನ್ನೇ ಬರೀಬೇಕು. ಕಲಮು 150 ಪ್ರಕಾರ ಬೇಲರ್ನು ಯಾವುದೇ ವಸ್ತುವನ್ನು ಬೇಲ್ಮೆಂಟ್ ಮಾಡುವಾಗ ಅದರಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಹೇಳುವುದು ಅವಶ್ಯಕತೆ ಇದೆ. ಅದರಲ್ಲಿ 2 ಭಾಗಗಳು. ಒಂದು, ಬೇಲ್ಮೆಂಟ್ ಕೊಡುವಂತಹ ಬೇಲ್ಮೆಂಟು ಲಾಭಕ್ಕಲ್ಲದೆ ಹೋಗಿದ್ದರೆ ನಿಮಗೆ ನ್ಯೂನ್ಯತೆ ಗೊತ್ತಿದ್ದ ಸಂದರ್ಭದಲ್ಲಿ ನೀವು ಹೇಳಬೇಕು. ನಿಮಗೂ ಗೊತ್ತಿಲ್ಲದ ಸಂದರ್ಭದಲ್ಲಿ ನೀವು ಹಾಗೆ ಕೊಟ್ಟಾಗ ನಿಮ್ಮನ್ನು ಜವಾಬ್ದಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಒಂದು ವಸ್ತು ನೀವು ಲಾಭಕ್ಕಾಗಿ ಬೇಲ್ಮೆಂಟ್ ಮಾಡಿದರೆ ಅದರಲ್ಲಿ ನ್ಯೂನ್ಯತೆ ನಿಮಗೆ ಗೊತ್ತಿಲ್ಲದೆ ಹೋಗಲಿ, ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು? ಆ ರೀತಿಯಾದಂತಹ ನ್ಯೂನ್ಯತೆಯಿಂದ ಬೇಲಿಗೆ ತೊಂದರೆಯಾದಂತಹ ಸಂದರ್ಭದಲ್ಲಿ ನೀವು ಬೇಲಿಯ ಹಾನಿಗೆ ಬಾಧ್ಯರಾಗುತ್ತೀರಿ ಅಂತ. ಓಕೆ, ನಾವು ಐ ವಿಲ್ ರೀಡ್ ದಿಸ್. Section 150, Bailor's duty to disclose faults in goods bailed. This problem is the illustration A given in Contract Act. Even in gratuitous bailer, if he knows the defect, he is bound to disclose. ನೋಡಿ, ಇದನ್ನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಈ ಕಲಂ 150ರಲ್ಲಿ ಉದಾಹರಣೆ ಏನಲ್ಲಿ ಇದೇ ಸಮಸ್ಯೆಯನ್ನು ಕೊಡಲಾಗಿದೆ. ಇದು ನಿಮ್ಗೆ ಒಂದೇ ಆನ್ಸರ್. ಈ ಲಾಭಕ್ಕಲ್ಲದೆ ಕೊಟ್ಟಂತಹ
ವಸ್ತುವಿನಲ್ಲಿಯೂ ಕೂಡ ದೋಷ ಇರುವುದು ನಿಮಗೆ ಗೊತ್ತಿದ್ದರೆ ಅದನ್ನು ಬೇಲಿಗೆ ಹೇಳುವುದು ಕಾನೂನಾತ್ಮಕವಾಗಿ ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಇಫ್ ದ ಬೇಲ್ಮೆಂಟ್ ಈಸ್ ಫಾರ್ ಪ್ರೈಸ್, ಒಂದು ವೇಳೆ ಆ ಬೇಲ್ಮೆಂಟ್ ಲಾಭಕ್ಕಾಗಿ ಆಗಿದ್ದರೆ, ಈವನ್ ಇಫ್ ಹಿ ಡಸಂಟ್ ನೋ ದ ಡಿಫೆಕ್ಟ್ ಆಲ್ಸೋ ಹಿ ಈಸ್ ಲಯಬಲ್, ಅದರಲ್ಲಿ ತಪ್ಪು ನಿಮಗೆ ಗೊತ್ತಿಲ್ಲದೆ ಹೋದ ಸಂದರ್ಭದಲ್ಲಿಯೂ ಕೂಡ ನೀವು ಜವಾಬ್ದಾರ ಆಗ್ತೀರಿ. ಇಲ್ಲಿ ಒಂದು ಕೇಸ್ ಲಾ ಕೊಟ್ಟಿದ್ದೀನಿ ನಾನು, ಇಂಗ್ಲಿಷ್ ಕೇಸ್ ಲಾ 1869 ಪ್ರೈವಿ ಕೌನ್ಸಿಲ್ ಕೇಸ್ ಲಾ. ಅದರಲ್ಲಿ ದ ಡಿಫೆಂಡೆಂಟ್ ಟುಕ್ ದ ಪ್ಲೇಂಟಿಫ್ ಇನ್ ಹಿಸ್ ಕ್ಯಾರಿಯೇಜ್ ಗ್ರ್ಯಾಟಿಟ್ಯೂಯಸ್ಲಿ ವಿದೌಟ್ ಪ್ರೀವಿಯಸ್ಲಿ ಎಕ್ಸಾಮಿನಿಂಗ್ ದ ಬೋಲ್ಟ್ ಆ್ಯಂಡ್ ಫಾಸ್ಟ್ನಿಂಗ್ ಆಫ್ ಹಿಸ್ ಕ್ಯಾರೇಜ್. ನೋಡಿ, ತಾನೇ ಒಂದು ಕ್ಯಾರೇಜಲ್ಲಿ ಏನು ಮಾಡ್ತಾನೆ, ತನ್ನ ಫ್ರೆಂಡನ್ನು ಕರ್ಕೊಂಡು ಹೋಗ್ತಾನೆ, ಆದರೆ ಅದರದೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಿಕೊಂಡು ಅದು ಚೆನ್ನಾಗಿದೆಯಾ, ಫಿಟ್ ಇದೆಯೋ ಇಲ್ಲ ಅಂಥೇಳಿ ನೋಡ್ಲಾರ್ದಂಗೆ ಹೋಗ್ತಾನೆ. ಓಕೆ, ಅದು ಇದೆಯಾ ಅಂಥೇಳಿ. ಡ್ಯೂರಿಂಗ್ ದ ಜರ್ನಿ ಆಕ್ಸಿಡೆಂಟ್ ಟುಕ್ ಪ್ಲೇಸ್, ಆದರೆ ಅದು ನಟ್ ವೇಟ್ ಲೂಸ್ ಆಗಿದೆ ಅನ್ನೋದು ಇವನಿಗೆ ಗೊತ್ತಿರೋಲ್ಲ. ಸೊ ಹಿ ಈಸ್ ನಾಟ್ ನೋಯಿಂಗ್ ದ ಡಿಫೆಕ್ಟ್, ದೇರ್ ಫಾರ್ ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಇದರ ಅರ್ಥ, ವಿದೌಟ್ ಪ್ರಿವಿಯಸ್ಲಿ ಎಕ್ಸಾಮಿನಿಂಗ್ ಡ್ಯೂರಿಂಗ್ ದ ಜರ್ನಿ ಆಕ್ಸಿಡೆಂಟ್ ಟುಕ್ ಪ್ಲೇಸ್, ಪ್ರೈವಿ ಕೌನ್ಸಿಲ್ ಹೆಲ್ಡ್ ದ್ಯಾಟ್ ದ ನೆಗ್ಲಿಜಿಯನ್ಸ್ ಆಫ್ ನಾಟ್ ಎಕ್ಸಾಮಿನಿಂಗ್, ನೋಡಿ, ನೆಗ್ಲಿಜಿಯನ್ಸ್ ಆಫ್ ನಾಟ್ ಎಕ್ಸಾಮಿನಿಂಗ್ the fitness of the carriage is not sufficient to charge the owner. To charge the owner. ನೆನ್ಪಿಟ್ಕೊಳ್ಳಿ, ಇವನು ನೆಗ್ಲಿಜೆಂಟ್ ಆಗಿದ್ದಾನೆ, ಆದರೆ ಅದರಲ್ಲಿ ನ್ಯೂನ್ಯತೆ ಇವನಿಗೆ ಗೊತ್ತಿಲ್ಲ. ನೆಗ್ಲಿಜೆಂಟ್ ಆಗಿದ್ರೂ ಕೂಡ ಇವ ಜವಾಬ್ದಾರಿ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಕೋರ್ಟ್ ಮುಂದುವರೆದು ಹೇಳುತ್ತೆ. ಹಿಯರ್ ದ ಬೇಲರ್ ಹ್ಯಾಡ್ ನೋ ನಾಲೆಜ್ ಆಫ್ ದ ಫಾಲ್ಟ್ ಆ್ಯಂಡ್ ಪ್ಲೇಂಟಿಫ್ ಹ್ಯಾಡ್ ನಾಟ್ ಹೈರ್ಡ್ ದ ಕ್ಯಾರೇಜ್. ನೋಡಿ, ಇಲ್ಲಿ ಇವನು ಅವನ ಜೊತೆಗೆ ಬಂದಿರ್ತಾನಲ್ಲ ಪ್ಲೇಂಟಿಫ್, ಅವನು ಈ ಒಂದು ಕ್ಯಾರೇಜನ್ನು ಹೈರ್ ಮಾಡಿರಲ್ಲ, ಇದಕ್ಕೇನು ದುಡ್ಡು ಕೊಟ್ಟಿರಲ್ಲ ಅವನು. ದ ಸರ್ವಿಸ್ ವಾಸ್ ಗ್ರ್ಯಾಟಿಟ್ಯೂಯಸ್. ಇನ್ ಕೇಸ್ ಆಫ್ ಗ್ರ್ಯಾಟಿಟ್ಯೂಯಸ್ ಸರ್ವಿಸ್, ಎಸ್, ಡ್ಯಾಮೇಜ್ ಇಸ್ ದೇರ್. ಯಾವಾಗ ನಿಮ್ಗೆ ಅದರ ನ್ಯೂನ್ಯತೆ ಗೊತ್ತಿರಬೇಕು, ಗೊತ್ತಿದ್ದು ನೀವು ಹೇಳಿಲ್ಲ ಅಂದರೆ ತಪ್ಪು. ನಿಮಗೂ ಗೊತ್ತಿಲ್ಲ, ಆದರೆ ನೀವು ನೆಗ್ಲಿಜೆಂಟಾಗಿ ಬಿಹೇವ್ ಮಾಡಿದ್ರಿ ಅಂದ್ರೆ ನೀವು ಜವಾಬ್ದಾರಿ ಅಲ್ಲ ಅಂತಕ್ಕಂಥದ್ದನ್ನು ಈ ಕೇಸ್ ಹೇಳುತ್ತೆ. ದೇರ್ ಫೋರ್ ಇಟ್ ಈಸ್ ಎ ಕೇಸ್ ಆಫ್ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್. ಇನ್ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್ ದ ಓನರ್, ಇದಕ್ಕೇನಾರು ನೀವು ಆನ್ಸರ್ ಬರೆಯೋದಾದರೆ ಐ ವಿಲ್ ರೈಟ್ 3-4 ಪಾಯಿಂಟ್ಸ್ ಟು ಹೆಲ್ಪ್ ಯು ಹೌ ದಿಸ್ ಕ್ಯಾನ್ ಬಿ ರಿಟನ್. ನಂಬರ್ 1, this is a case of gratuitous bailment. ಲಾಭದಾಯಕವಲ್ಲದ ಬೇಲ್ಮೆಂಟ್, ಲಾಭದಾಯಕವಲ್ಲದ ಜಮಾನತು. ನಂಬರ್ 2, ದೋ ಓನರ್ was negligent as he had no previous knowledge, no previous knowledge as per section 150, as per section 150, he is not liable. He is not liable. He is not liable. In a leading case, in a leading English case, it held that even negligence, actually negligence is a nuisance, negligence cannot count, negligence cannot count in gratuitous bailment. Gratuitous bailment ಈ ರೀತಿ ಬರಿಬೇಕು ನೀವು. ಇಟ್ ಈಸ್ ಎ ಕೇಸ್ ಆಫ್ ಗ್ರ್ಯಾಟಿಟ್ಯೂಯಸ್ ಬೇಲ್ಮೆಂಟ್. ಇದೊಂದು ಲಾಭದಾಯಕವಲ್ಲದ ಅಥವಾ ಪ್ರತಿಫಲವಿಲ್ಲದ ಬೇಲ್ಮೆಂಟ್ ಇರುತ್ತದೆ. ಇಲ್ಲಿ ಯಜಮಾನನು ನಿರ್ಲಕ್ಷ್ಯದಿಂದ ವರ್ತಿಸಿದ್ದರೂ ಕೂಡ
ಕಲಮು 150ರ ಪ್ರಕಾರ ಅವನು ಜವಾಬ್ದಾರನಾಗುವುದಿಲ್ಲ. ಮತ್ತು ಒಂದು ಪ್ರಮುಖ ಇಂಗ್ಲಿಷ್ ಪ್ರಕರಣದಲ್ಲಿ ಇಂತಹ ಸಂದರ್ಭದಲ್ಲಿ ಲಾಭವಿಲ್ಲದ ಬೇಲ್ಮೆಂಟಿನ ಸಂದರ್ಭದಲ್ಲಿ ನೆಗ್ಲಿಜೆನ್ಸನ್ನು ಅಥವಾ ನಿರ್ಲಕ್ಷ್ಯವನ್ನು ಪರಿಗಣಿಸುವ ಅಗತ್ಯವಿಲ್ಲ ಎಂದು ಕೂಡ ಹೇಳಲಾಗಿದೆ. ಅಂಥೇಳಿ ಈ 3 ಪಾಯಿಂಟ್ಗಳನ್ನು ಬರೆದು ನಂತರದಲ್ಲಿ ಯು ಕ್ಯಾನ್ ರೈಟ್ ಆಲ್ ದಿಸ್ ಕೇಸ್ ನಂಬರ್ ಆಲ್ಸೋ. ಯು ಕ್ಯಾನ್ ರೈಟ್ ದ ಕೇಸ್ ನಂಬರ್ ಆಲ್ಸೋ. ದೆನ್ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಅಂದ್ರೆ ಏನು, ನಾನ್ ಗ್ರಾಟಿಟ್ಯೂಯಸ್ ಬೇಲ್ಮೆಂಟ್ ಅಂದ್ರೆ ದೋಸ್ ಎಕ್ಸ್ಟ್ರಾ ಥಿಂಗ್ಸ್ ಯು ಕ್ಯಾನ್ ಆ್ಯಡ್. ದೆನ್ ಯುವರ್ ಆನ್ಸರ್ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ದಟ್ಸ್ ವಾಟ್ the examiner expects to know from you. Yes, next. A hires a horse carriage of B. You mark the word hires. So here this is a gratuitous bailment. This is a gratuitous bailment, not a non-gratuitous bailment. Therefore, here whether he knows the fault, bailer knows the fault, or he doesn't know the fault. In any case, he is responsible if the malfunctioning of the material that you have given to him injures the bailee. ನೀವು ಬೇಲಿಗೆ ತೊಂದರೆ ಹಾನಿಯಾಗುವಂತಹ ಯಾವುದೇ ವಸ್ತುವನ್ನು ನೀವು ಅವನಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ನಿಮಗೆ ಆ ವಸ್ತುವಿನಲ್ಲಿಯ ನ್ಯೂನ್ಯತೆ ಗೊತ್ತಿರಲಿ ಇಲ್ಲದೆ ಇರಲಿ ನೀವು ಬಾಧ್ಯಸ್ಥರಾಗುತ್ತೀರಿ. ದಿಸ್ ಇಸ್ ದ ಕ್ಲಿಯರ್ ಮೀನಿಂಗ್, ರೈಟ್? ಸೊ ನೌ ಐ ರೀಡ್ ದ ಪ್ರಾಬ್ಲಮ್. ಎ ಹೈರ್ಸ್ ಎ ಹಾರ್ಸ್ ಕ್ಯಾರಿಯೇಜ್ ಆಫ್ ಬಿ. ದ ಹಾರ್ಸ್ ಈಸ್ ಅನ್ಸೌಂಡ್ ಬಟ್ ಬಿ ಈಸ್ ನಾಟ್ ಅವೇರ್ ಆಫ್ ಇಟ್. ಬಿ ಈಸ್ ನಾಟ್, ನೋಡಿ ಪಾಪ ಬಿ ಗೊತ್ತಿರಲ್ಲ ಹಾರ್ಸು ಈ ರೀತಿ ಡೇಂಜರಸ್ ಇದೆ ಅಂತೆ. ಎ ಈಸ್ ಇಂಜರ್ಡ್ while using that horse carriage. Is B responsible to A for injury? Decide. For injury, decide. Illeno, the basic principle is hiring. It is for profit. Bailment for profit. The question of bailment for profit comes, then he is responsible. Now again the same thing I have made a cut and paste here. Section 150. Section 150, bailer's duty to disclose faults in goods bailed. The bailer is bound to disclose to the bailee faults in the goods bailed, of which the bailer is aware and which materially interface with the use of them or expose bailee to extraordinary risks, and he does not make such disclosure, he is responsible for damages arising out of bailee directly from such faults. Nodi, second point ideyalla adu important. If the goods bailed for hire, the bailer is responsible for such damage whether he was or was not. He was or was not aware of the existence of such fault in the goods. Adu avaniಗೆ ಗೊತ್ತಿದೆಯೋ ಗೊತ್ತಿಲ್ವೋ ಕೊಡಲೇಬೇಕು. This is illustration. Alliddu A hires a carriage to B. B carriage is unsafe. Though B is not aware of it and is injured, B is responsible for the injury. Cut and paste. Cut and paste problem of illustration A. Sorry, illustration B. Illustration B, section 150 ಇರುವಂತಹ illustration B ಯ cut and paste problem ಇದು. ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದ್ರೆ ಈ ಒಂದು ಸಮಸ್ಯೆಯು ಬೇಲ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಬೇಲ್ಮೆಂಟ್ ಮಾಡದ ವ್ಯಕ್ತಿಯು ಬೇಲ್ಮೆಂಟ್ ಅನ್ನು ಲಾಭಕ್ಕಾಗಿ ಮಾಡಿರುತ್ತಾನೆ. ಲಾಭಕ್ಕಾಗಿ ಮಾಡಿದ ಬೇಲ್ಮೆಂಟ್ನಲ್ಲಿ ವಸ್ತುವಿನ ವಿಷಯದಲ್ಲಿ ಅದು ನ್ಯೂನ್ಯತೆಯನ್ನು ಅವನಿಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಎರಡೂ ಸಂದರ್ಭದಲ್ಲಿಯೂ ಕೂಡ ಅವನು ಬೇಲಿಗೆ ಆಗುವ ಹಾನಿಗೆ ಬಾಧ್ಯನಾಗಿರುತ್ತಾನೆ. ಕಲಮು 150ರ ಪ್ರಕಾರ ಇದು ಅವನ ಬಾಧ್ಯತೆಯನ್ನು ಹೇಳುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ, ಇಂಗ್ಲಿಷ್ ಪ್ರಕರಣ. ದ ಪ್ಲೇಂಟಿಫ್ ಹೈರ್ಡ್ ಎ ಕ್ಯಾರೇಜ್, ದ ಹಾರ್ಸಸ್ ಅಂಡ್ ದ ಡ್ರೈವರ್ ಫಾರ್ ದ ಜರ್ನಿ, ದ ಕ್ಯಾರೇಜ್ ಬೀಯಿಂಗ್ ಡಿಫೆಕ್ಟಿವ್. The carriage being defective broke down in the middle of the journey and the plaintiff suffered injury. The court held that the defendant's duty was to supply the carriage fit for
fit for transport, fit for the purpose, and hence liable for the injury to the plaintiff. Nodi, this is a gratuitous bailment. Gratuitous. No, sorry, non-gratuitous. I am sorry. This is a non-gratuitous. This is non-gratuitous. This also non-gratuitous bailment. Or ಇದನ್ನ ಹೆಂಗೆ ಬರೀಬಹುದು ನಾವು? bailment for profit. bailment for profit. bailment for profit ಗೆ ಇದು ಅನ್ವಯ ಆಗುತ್ತೆ. ಸೆಕೆಂಡ್ ಪ್ಯಾರಾ ಆಫ್ section 150 of the Contract Act is applicable. Section 150 of the Contract Act is applicable. Please don't take 150. This is only 150. Only 150. So the point is clear. ನೀವು ಇದೇ ಥರ ಅನಲೈಸಿಸ್ ಮಾಡಬೇಕು. ನಾನು 2-3 ಬರೆದಿದ್ದೀನಿ. ಎಲ್ಲದಕ್ಕೂ ನಾನು ಎಕ್ಸ್ಪ್ಲನೇಷನ್ ಬರೆಯೋಕ್ಕಾಗೋದಿಲ್ಲ. ಕನ್ನಡದಲ್ಲಿಯೂ ಕೂಡ ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಇವೆರಡು ಅದರ ಈ ಗ್ರಾಟಿಟ್ಯೂಸ್ ನಾನ್ ಗ್ರಾಟಿಟ್ಯೂಸ್ ಎರಡೇ ಪ್ರಾಬ್ಲಮ್ ಕೇಳ್ಬೋದು. ಮೊದಲು ಮಾಡಿದ್ನಲ್ಲ ಅದು ಅಥವಾ ಇದು, ಈ ಪ್ರಾಬ್ಲಮನ್ನು ನೋಡೋಣ. ನೆಕ್ಸ್ಟ್ ನೋಡಿ, ಇದೇ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಸೇಮ್ ಪ್ರಾಬ್ಲಮ್ ಇಸ್ ರಿಪೀಟೆಡ್ ಅಗೇನ್. ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ನೆಕ್ಸ್ಟ್, ದಿಸ್ ಈಸ್ ಅಬೌಟ್ minors contract. I think first problem now ಮಾಡಿದ್ವಿ. We are doing it here also. Again we are doing it here. Please focus it carefully. This is the second problem that I am going to do on minors related issue. What is the case here? Who may be an agent? Under this section 184. Section 184 ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ. ಫಸ್ಟ್ ಸಮಸ್ಯೆಯನ್ನು ಓದ್ಬಿಡೋಣ. ಪಿ ಅಪಾಯಿಂಟ್ಸ್ ಎ ಮೈನರ್ ಟು ಸೆಲ್ ಹಿಸ್ ಕಾರ್ ಫಾರ್ ₹2 lakh. ಏಜೆನ್ಸಿ ಪ್ರಾಬ್ಲಮ್ ಇದು. ದಿಸ್ ಇಸ್ ಎ ಏಜೆನ್ಸಿ ಪ್ರಾಬ್ಲಮ್. ಎ ಸೆಲ್ಸ್ ದ ಕಾರ್ ಟು ಸಿ ಫಾರ್ ₹1 lakh. ನೋಡಿ, ಅದು ಗ್ಯಾರಂಟಿ ಪ್ರಾಬ್ಲಮ್. ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಅರ್ಲಿಯರ್ ವಾಸ್ ಅ ಗ್ಯಾರಂಟಿ ಪ್ರಾಬ್ಲಮ್. ಹಿಯರ್ ದಿಸ್ ಇಸ್ ಎ ಏಜೆನ್ಸಿ ಪ್ರಾಬ್ಲಮ್. ಕ್ಯಾನ್ ಪಿ ಮೇಕ್ ಎ ಲಯಬಲ್? ಒಂದು ಕಾರನ್ನು ₹2 ಲಕ್ಷ ಮಾರಾಟ ಮಾಡಲು ಪನು ಅ ಎಂಬ ಅಪ್ರಾಪ್ತನನ್ನು ನೇಮಕ ಮಾಡುತ್ತಾನೆ. ಅನು ಕಾರನ್ನು ₹1 ಲಕ್ಷಕ್ಕೆ ಮಾರಾಟ ಮಾಡ್ತಾನೆ. ಪನು ಅನನ್ನು ಹೊಣೆಗಾರನನ್ನಾಗಿ ಮಾಡಬಹುದೇ? ಇಲ್ಲಿ ಏನಾಗುತ್ತೆ ಗೊತ್ತಾ? ವೆದರ್ ಪ್ರಿನ್ಸಿಪಾಲ್ ಅಥವಾ ಯಜಮಾನ ಕ್ಯಾನ್ ಮೇಕ್ ಎ ಮೈನರ್ ಅಭಿಕರ್ತ, a minor agent responsible? The answer is no. That is available in this section. I think I had made a small confusion too in guarantee. Now that will be clear if you understand this. See what section 184 says. Who may be an agent? As between the principal and the third party, any person may be agent. For the purpose of third party, okay, in agency what happens? There will be a principal, there will be a agent, and there will be a third party. As far as what agent will do? Agent will be a facilitator. avanondu vyavasthe martane. Yen vyavasthe martana? There establishes between P and a third party a contract. ಇಲ್ಲೊಂದು ಕರಾರ್ನ ಎಸ್ಟಾಬ್ಲಿಷ್ ಮಾಡೋಕೆ ಅವನು ಪ್ರಯತ್ನ ಮಾಡ್ತಾನೆ. ದಟ್ ಈಸ್ ದ ವರ್ಕ್ ಆಫ್ ಎನ್ ಏಜೆಂಟ್. ನನ್ನ ಮನೆ ಬಾಡಿಗೆ ಕೊಡಬೇಕು ಅಂತಂದ್ರೆ ಓನರು ಮತ್ತು ಟೆನೆಂಟು ನಾವಿಬ್ಬರು ಅಗ್ರಿಮೆಂಟ್ ಮಾಡ್ಕೊತೀವಿ. ಈ ಅಗ್ರಿಮೆಂಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಥರ್ಡ್ ಪಾರ್ಟಿ ನಮ್ಮನ್ನಿಬ್ಬರನ್ನು ಮೀಟ್ ಮಾಡಿಸಿ ನಮ್ಮಿಬ್ಬರು ಮಾಡೋ ಒಂದು ಒಪ್ಪಂದ ಆಗೋಂಗೆ ಮಾಡ್ತಾನೆ. ಅಷ್ಟೇ ಕೆಲಸ ಒಂದು. ಅದಕ್ಕೆ ನಾವು ಅವನಿಗೆ ಪ್ರತಿಫಲ ಕೊಡ್ತೀವಿ. ವಿ ಆರ್ ಗಿವಿಂಗ್ ಹಿಮ್ ಸಮ್ ಮನಿ. Now you see in this contract, but no person who is not of the age of majority, and of sound mind can become an agent, so as to be responsible to his principal. ಈ ಉದ್ದೇಶಕ್ಕೆ ಅವ ಏಜೆಂಟ್ ಆಗಲ್ಲ. ಏನು? ಪ್ರಿನ್ಸಿಪಲ್ಗೆ ಜವಾಬ್ದಾರಿ ಆಗಬೇಕು ಅನ್ನೋ ದೃಷ್ಟಿಯನ್ನು ಬಿಟ್ಟರೆ ಅವ ಏಜೆಂಟ್ ಓಕೆ.
ಆದರೆ ಪ್ರಿನ್ಸಿಪಲ್ಗೆ ಜವಾಬ್ದಾರಿ ಆಗಬೇಕು ಅನ್ನುವಂಥ ಕಂಡೀಷನ್ 184 ಇಲ್ಲ. ಯು ರೀಡ್ ದಿಸ್ ವೆರಿ ಕೇರ್ಫುಲಿ, ಬ್ಯೂಟಿಫುಲಿ ಕಾರ್ಡ್ ಸೆಕ್ಷನ್. ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಇನ್ ದ್ಯಾಟ್ ಬಿಹಾಫ್ ಹಿಯರ್ ಇನ್ ಕಂಟೈನ್ಡ್. ನೋಡಿ, ನೀವು ಕಲಮು 184 ಪ್ರಕಾರ ನೀವು ಒಬ್ಬ ಅಪ್ರಾಪ್ತನನ್ನು ಅಭಿಕರ್ತನನ್ನಾಗಿ ಮಾಡಬಹುದು, ಆದರೆ ಅವನನ್ನು ಜವಾಬ್ದಾರನನ್ನಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಕಾಂಟ್ರಾಕ್ಟಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಇಸ್ ದಿಸ್. ನೀವು ಏನೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಜವಾಬ್ದಾರಿಗೆ ಅವ ಲೆಕ್ಕಕ್ಕೆ ಬರಲ್ಲ, ಲಾಭಕ್ಕೆ ಲೆಕ್ಕಕ್ಕೆ ಬರ್ತಾನೆ. ಲಾಭಕ್ಕೆ ಕಮಿಷನ್ ಇದರಲ್ಲಿ ಕೊಡಬೇಕು ಅಂತ ಇಟ್ಕೊಳ್ಳಿ. ಅವನು 2 ಲಕ್ಷಕ್ಕೆ ಮಾರಿದ್ದ ಅಂದರೆ ಅವನು ಕಮಿಷನ್ ಇವಾಗ ಕೊಡಬೇಕು. ಫಾರ್ ಹೀಸ್ ಪ್ರಾಫಿಟ್ ಮೈನರ್ ಈಸ್ ಎಲಿಜಿಬಲ್, ಬಟ್ ಫಾರ್ ಹೀಸ್ ರೆಸ್ಪಾನ್ಸಿಬಿಲಿಟಿ ಮೈನರ್ ಈಸ್ ನಾಟ್ ರೆಸ್ಪಾನ್ಸಿಬಲ್. ಮೈನರ್ ಮೇಲೆ ಜವಾಬ್ದಾರಿ ಬರೋದಿಲ್ಲ. ದಟ್ ಈಸ್ ಸೆಕ್ಷನ್ 11 ಆಲ್ಸೋ ಸೇಸ್ ದ ಸೇಮ್ ಥಿಂಗ್. ದಿ ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಆಫ್ ಇನ್ ಇಶ್ಯೂ. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ನ ನೀವು ನೋಡ್ಬೋದು ಇಲ್ಲಿ, ಎಸ್ಪೆಷಲಿ ಈ ಕೇಸ್. ಅಲ್ಲಿ ಮೊಹರಿ ಬಿಬಿ ಕೇಸ್ ನೋಡಿದ್ದೀವಿ ನಾವು. ವಾಯ್ಡ್ ಆಫ್ ಇನ್ ಇಶ್ಯೂ ಅನ್ನೋದೇನು? ಮೊಹರಿ ಬಿಬಿ ಕೇಸ್. ಮೊಹರಿ ಬಿಬಿ ಕೇಸಲ್ಲಿ ನಾವು ವಾಯ್ಡ್ ಆಫ್ ಇನ್ ಇಶ್ಯೂ ಅಂತ ಹೇಳ್ತೀವಿ. ಇಲ್ಲಿ ಖಾನ್ಗುಲ್ ಕೇಸು, ಲಖನ್ ಸಿಂಗ್, ಖಾನ್ಗುಲ್ ವರ್ಸಸ್ ಲಖನ್ ಸಿಂಗ್ ಕೇಸಲ್ಲಿ ಒಬ್ಬ ವ್ಯಕ್ತಿ ಮಿಸ್ರಿಪ್ರೆಸೆಂಟೇಷನ್ ನೋಡಿ, ಅವನಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದರೆ, ಮೈನರ್ ಇರ್ತಾನೆ ಓಕೆ, ಆದರೆ ಅವ ತನ್ನ ಏಜನ್ನು ಸುಳ್ಳು ಹೇಳ್ತಾನೆ. ಅವ 16 ವರ್ಷದ ಇರ್ತಾನೆ, ಇಲ್ಲ ಸರ್ ನನಗೆ 21 ವರ್ಷ ಆಗಿದೆ ಅಂತಲೇ ಹೇಳ್ತಾನೆ. ಸೊ ಹಿ ಈಸ್ ಮಿಸ್ರಿಪ್ರೆಸೆಂಟಿಂಗ್ ಹೀಸ್ ಏಜ್. ಈವನ್ ದೆನ್ ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್. ಆದ್ದರಿಂದ ಇಲ್ಲಿ ಏನಾಗುತ್ತೆ, ಮೈನರ್ ರೆಸ್ಪಾನ್ಸಿಬಲ್ ಆಗೋದಿಲ್ಲ. As per section 184, minor is not responsible. P appoints a minor to sell his car. Then he sells the car. 2 ಲಕ್ಷದ ಬದಲು 1 ಲಕ್ಷಕ್ಕೆ ಮಾರಾಟ ಮಾಡ್ತಾನೆ. ಆವಾಗ ಪನು ಅಂದರೆ ಯಜಮಾನನು ಏಜೆಂಟನನ್ನು ಹೊಣೆಗಾರನನ್ನಾಗಿ ಮಾಡಬಹುದೇ? ಇಲ್ಲ. ಯಜಮಾನನು ಅಪ್ರಾಪ್ತ ಅಭಿಕರ್ತನನ್ನು ಸೆಕ್ಷನ್ 184 ಪ್ರಕಾರ ಅಭಿಕರ್ತನನ್ನು ಹೊಣೆಗಾರನನ್ನಾಗಿ ಮಾಡಲು ಸಾಧ್ಯವಿಲ್ಲ. ಈ ಸೆಕ್ಷನಲ್ಲೇ ಕ್ಲಿಯರ್ ಹೇಳ್ಬಿಟ್ಟಿದ್ದೇನೆ ಮಾಡೋಕ್ಕಾಗಲ್ಲ ಅಂತ. ಅವನು ಏಜೆಂಟನ್ನು ಮಾಡ್ಬೋದು, ಬಟ್ ಹಾನಿಗೆ ಜವಾಬ್ದಾರಿ ಮಾಡೋಕ್ಕಾಗೋದಿಲ್ಲ ಅನ್ನೋದು 184 ಸೆಕ್ಷನ್. ಈಗ ಅದಕ್ಕೆ ಖಾನ್ಗುಲ್ ಕೇಸ್ ಬರಿಬೋದು ನೀವು ಎಕ್ಸಾಂಪಲ್ನ. ಇದಕ್ಕೆ ಆದಂಥ ಎಕ್ಸಾಂಪಲ್ ಇಲ್ಲ, ಬಟ್ ಯು ಕ್ಯಾನ್ ರೈಟ್ ದ ಎಕ್ಸಾಂಪಲ್ ಆಫ್ ಖಾನ್ಗುಲ್ ಅಂತ ಹೇಳ್ತಾ ಐ ಥಿಂಕ್ ಐ ಹ್ಯಾವ್ ಮೇಡ್ ಯು ಅವೇರ್ ಆಫ್ ದೀಸ್ sections. Now I will go to next problem about agent. Here due diligence ಅಂತಾರೆ. ನಿಮ್ಗೆ ಹೇಳ್ತೀನಿ, ಎಲ್ಲ ವಿಷಯದಲ್ಲೂ ಡ್ಯೂ ಡಿಲಿಜೆನ್ಸ್ ಈಸ್ ಇಂಪಾರ್ಟೆಂಟ್. ಇನ್ ಎವ್ರಿ ಸ್ಟೆಪ್ ಆಫ್ ಎ ಲೈಫ್, ಎ ಪರ್ಸನ್ ಹೂ ಹ್ಯಾಸ್ ಡ್ಯೂ ಡಿಲಿಜೆನ್ಸ್ ವಿಲ್ ಬಿ ಎ ಗುಡ್ ಸಿಟಿಜನ್ ಆ್ಯಂಡ್ ಸಕ್ಸಸ್ಫುಲ್ ಸಿಟಿಜನ್. ಎನಿಬಡಿ ಹೂ ಈಸ್ ನಾಟ್ ಹ್ಯಾವಿಂಗ್ ಡ್ಯೂ ಡಿಲಿಜೆನ್ಸ್, ಐದರ್ ಹಿ ವಿಲ್ ಬಿ ಇಡಿಯಟ್ ಆರ್ ಹಿ ವಿಲ್ ಬಿ ಎ ಫೂಲ್ ಆರ್ ಹಿ ವಿಲ್ ಫಾಲ್ ಇನ್ ದ ಟ್ರ್ಯಾಪ್ ಆಫ್ ಮೆನಿ ಪೀಪಲ್. ಅದನ್ನು ನಾವು ತಿಳ್ಕೋಬೇಕು. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೆಕ್ಷನ್ ಇದೆ ಏಜೆನ್ಸಿನಲ್ಲಿ. ಏನು ಸೆಕ್ಷನ್ನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ, ನಾನು ಎ ಈಸ್ ಏಜೆಂಟ್, ಲೆಟ್ ಮಿ ಟೆಲ್ ದಟ್ ಫಸ್ಟ್. ಎ ಈಸ್ ಏಜೆಂಟ್, ಓಕೆ. ಪಿ ಈಸ್ ಪ್ರಿನ್ಸಿಪಾಲ್, he is agent. P tells A, kill X, I will give you 1 crore. 1 crore. So here what he is telling is, do a criminal act. No doubt, as per criminal act, it may be he may become a ಕಾನ್ಸ್ಪಿರೇಟರ್, ಅವಾಗ ಪನಿಷ್ಮೆಂಟ್ ಆಗ್ಬೋದು. ಆರ್ ವಿ ವಿಲ್ ಟೇಕ್ ದ ಎಕ್ಸಾಂಪಲ್ ಸಮಥಿಂಗ್ ಎಕ್ಸ್ ಟು ಬೀಟ್ ಎಕ್ಸ್. ಅವನು ಹೋಗಿ ಏನು ಮಾಡ್ತಾನೆ, ಎಕ್ಸ್ಗೆ ಹೊಡಿತಾನೆ. ಯಾರು? ಎ. ಹೊಡೆದ ಮೇಲೆ ನೀವು ಎ ಮೇಲೆ ಕೇಸ್ ಹಾಕ್ಬೋದೇ ಹೊರತು
P is not responsible. P is not responsible. ಇದನ್ನ ನೆನ್ಪಿಟ್ಕೊಳ್ಳಿ. This is a very important concept I am trying to tell you. Now I will come back to the problem. ಏನಿದೆ ಪ್ರಾಬ್ಲಮ್? A, an agent of B, sells goods to C without making proper enquiry as to the solvency of C. As to the solvency of C. This is a due diligence. At the time of sale, C was insolvent. ನೋಡಿ, ಆಗಲೇ ದಿವಾಳಿ ಇದ್ದಿರ್ತಾನವ. ಅವನಿಗೆ ಇವನು ಏನು ಮಾಡ್ತಾನೆ? ಕ್ರೆಡಿಟ್ ಮೇಲೆ ಗೂಡ್ಸ್ ಕೊಡ್ತಾನೆ. Principal B wants to sue the agent. Yes, he can sue. He can sue for negligence. Advise the principal. The answer is yes. The answer is yes. ಕನ್ನಡದಲ್ಲಿ ಓದೋಣ. ಬನ ಕಾರ್ಯಭಾರಿಯಾದ, ನೋಡಿ ಏಜೆಂಟ್ಗೆ ಇನ್ನೊಂದು ಶಬ್ದ ಕಾರ್ಯಭಾರಿ. ಏಜೆಂಟ್ ನಮ್ಗೆ ಗೊತ್ತಿರಲಿಲ್ಲ, ಏನೇನೋ ಶಬ್ದಗಳು ಕನ್ನಡದಲ್ಲಿ. ಏನ ಕಾರ್ಯಭಾರಿಯಾದ ಅನು ಕನಿಗೆ ಸರಕುಗಳನ್ನು ಕನ ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಯೋಗ್ಯ ವಿಚಾರಣೆ ಮಾಡದೆ ಮಾರುತ್ತಾನೆ. ಸರಕುಗಳನ್ನು ಮಾರಾಟ ಮಾಡುವ ಸಮಯದಲ್ಲಿ ಕನು ದಿವಾಳಿಯಾಗಿರುತ್ತಾನೆ. ಯಜಮಾನನಾದ ಬನು ಕಾರ್ಯಭಾರಿಯ ಮೇಲೆ ದಾವೆ ಹೂಡಲು ಬಯಸುತ್ತಾನೆ. ಯಜಮಾನನಿಗೆ ಸಲಹೆಯನ್ನು ನೀಡಿ. ಎಸ್ ಎಸ್ as per section 212, as per section 212, he can sue the agent. He can sue the agent. ಅದರಲ್ಲಿ ಒಂದು ಇಲಸ್ಟ್ರೇಷನ್ನೇ ಇದೆ. ಇದೇ ಸೆಕ್ಷನ್ ಅಂಡರ್ ಒಂದು ಇಲಸ್ಟ್ರೇಷನ್ ಬಿ ಇದೆ. ಆ ಇಲಸ್ಟ್ರೇಷನ್ ಬಿನೇ ಮೋಸ್ಟ್ಲಿ ಈ ಸಮಸ್ಯೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು. ಎ, ಎನ್ ಏಜೆಂಟ್ ಫಾರ್ ಸೇಲ್ ಆಫ್ ಗೂಡ್ಸ್ ಹ್ಯಾವಿಂಗ್ ಅಥಾರಿಟಿ ಟು ಸೆಲ್ ಆನ್ ಕ್ರೆಡಿಟ್ sells to be on credit without making proper and usual enquiry as to the solvency of B, except credit ಇಲ್ಲಿ ಅಮೌಂಟ್ ಕೊಟ್ಟಾರಷ್ಟೇ. B, at the time of such a sale, is insolvent. A must make compensation to the principal in respect of any loss. ನೋಡಿ, ಅವಾಗ ಏನು ಮಾಡಬೇಕು? A must make loss, make good the loss, compensation ಕೊಡಬೇಕು, ಪರಿಹಾರ ಕೊಡಬೇಕು. ಎ ಯಾರಿಲ್ಲಿ? ಏಜೆಂಟು. ಯಾರಿಗೆ ಕೊಡಬೇಕು? ಪ್ರಿನ್ಸಿಪಾಲ್ಗೆ, ಮಾಲೀಕನಿಗೆ ಕೊಡಬೇಕು. ಸೊ ದ ಆನ್ಸರ್ ಈಸ್ ಎಸ್. ವೆರಿ ಸಿಂಪಲ್. ನೀವು ಉತ್ತರ ಬರೀಬೇಕಾದ್ರೆ ಏನು ಬರಿಬೋದು? ಇದು ಈ ಸಮಸ್ಯೆಯು ಡ್ಯೂ ಡೆಲಿಜೆನ್ಸಿಗೆ ಸಂಬಂಧಪಟ್ಟಂಥದ್ದು. ಅಂದರೆ ಒಬ್ಬ ಅಭಿಕರ್ತನು ಪೂರ್ವ ಕಾಳಜಿ ವಹಿಸುವುದು ಅಗತ್ಯಕತೆ ಇದೆ. ಪೂರ್ವ ಕಾಳಜಿ ವಹಿಸುವುದು ಅಗತ್ಯಕತೆ ಇದೆ. ಇದನ್ನು ಕಲಂ 212ರಲ್ಲಿ ಹೇಳಲಾಗಿದೆ. ನೈಪುಣ್ಯತೆ ಮತ್ತು ಪೂರ್ವ ಕಾಳಜಿ ವಹಿಸುವಂತಹ ಒಂದು ಜವಾಬ್ದಾರಿಯು ಅಭಿಕರ್ತನಿಗೆ ಇರುವುದನ್ನು ಕಲಮು 212ರಲ್ಲಿ ತಿಳಿಸಲಾಗಿದೆ. ಆ ಕಲಮಿನಲ್ಲಿ ಕೊಟ್ಟಂತಹ ಒಂದು ದೃಷ್ಟಾಂತದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯು ದಿವಾಳಿಯಾದ ವ್ಯಕ್ತಿಗೆ ಉದ್ದರಿಯಲ್ಲಿ ವಸ್ತುಗಳನ್ನು ಕೊಡುವ ಹಾಗಿಲ್ಲ. ಇಷ್ಟೇ ಬರೆದ್ರೆ ಸಾಕು. ಈ ಸಮಸ್ಯೆಯು ಕೂಡ ಅದೇ ತೆರನಾಗಿದೆ. ಆದ್ದರಿಂದ ಇಲ್ಲಿ ಯಜಮಾನನು ಅಭಿಕರ್ತನ ಮೇಲೆ ಅಥವಾ ಕಾರ್ಯಭಾರಿಯ ಮೇಲೆ ಪ್ರಕರಣವನ್ನು ದಾಖಲಿಸಿ ಪರಿಹಾರವನ್ನು ಪಡೆದುಕೊಳ್ಳಬಹುದು. ನೀವು ಕೇಸ್ ಲಾ ಬರೀಬೇಕಂದ್ರೆ ದೇರ್ ಇಸ್ ಎ ಕೇಸ್ ಲಾ ಆನ್ ದಿಸ್. ಪನ್ನಾಲಾಲ್ ವರ್ಸಸ್ ಮೋಹನ್ ಲಾಲ್. ಪನ್ನಾಲಾಲ್ ವರ್ಸಸ್ ಮೋಹನ್ ಲಾಲ್ ಕೇಸನ್ನು ನೀವು ಬರೀಬಹುದು. ಏನು ಅದರಲ್ಲಿ ಪ್ರಿನ್ಸಿಪಲ್? ದ ಗೂಡ್ಸ್ ಎಂಟ್ರಸ್ಟೆಡ್ ಟು ದ ಏಜೆಂಟ್ ವೇರ್ ನಾಟ್ ಇನ್ಸೂರ್ಡ್ ಆಸ್ ರಿಕ್ವೈರ್ಡ್. ಏಜೆನ್ಸಿ ಏನು ಮಾಡಬೇಕಿತ್ತು? ಅವನಿಗೆ ಗೂಡ್ಸ್ ಕೊಟ್ಕೊಳ್ಳಿ, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸೋದು ಅವನ ಜವಾಬ್ದಾರಿ ಇತ್ತು, ಅವ್ನು ಮಾಡಿಸಿಲ್ಲ. ದ ಗೂಡ್ಸ್ ಬರ್ಂಟ್ ಇನ್ ಫೈರ್ ಆಕ್ಸಿಡೆಂಟ್. ದ ಏಜೆಂಟ್ ವಾಸ್ ಹೆಲ್ಡ್ ಲಯಬಲ್ ಫಾರ್ ನಾಟ್ ಅಬ್ಸರ್ವಿಂಗ್ ಡ್ಯೂ ಡಿಲಿಜೆನ್ಸ್ ಆಸ್ ಪರ್ ಸೆಕ್ಷನ್ 212. ಇದು ಕೋರ್ಟ್ ಹೇಳಿದಂಥದ್ದು ಮಾತು. ಕೋರ್ಟ್ ಏನು ಹೇಳ್ತು? ಇಲ್ಲ, ಕಾಂಟ್ರಾಕ್ಟ್ ಪ್ರಕಾರ, ಏಜೆನ್ಸಿ ಕಾಂಟ್ರಾಕ್ಟ್ ಪ್ರಕಾರ ಏನು ಮಾಡ್ಬೇಕಿತ್ತು? ನಿನ್ನ ಹತ್ರ ಗೂಡ್ಸ್ ಬಂದದಕ್ಕೆಲ್ಲ ಇನ್ಶೂರೆನ್ಸ್ ಮಾಡಿ ಇಟ್ಕೋಬೇಕಿತ್ತು. ನೀನು ಇನ್ಶೂರೆನ್ಸ್ ಮಾಡಲಿಲ್ಲ, ಗೂಡ್ಸ್ ಎಲ್ಲ ಸುಟ್ಟು ಹೋಯ್ತು. ಒಂದು ವೇಳೆ ಇನ್ಶೂರೆನ್ಸ್ ಮಾಡಿದರೆ ಆ ಗೂಡ್ಸಿನ ಬೆಲೆ ಇನ್ಶೂರೆನ್ಸ್ನವ್ರು ನಿಮಗೆ ಭರ್ತಿ ಮಾಡಿಕೊಡ್ತಿದ್ರು. ಈಗ ನೀನು ಇನ್ಶೂರೆನ್ಸ್ ಮಾಡದೇ ಇರೋದು ಡ್ಯೂ ಡೆಲಿಜೆನ್ಸ್ ಯಾರ್ದು? ಕಾಳಜಿ ತೆಗೊಳ್ಬೇಕಾಗಿರೋದು ಯಾರ ಕೆಲಸ? ಅಭಿಕರ್ತನ ಕೆಲಸ. ಅಭಿಕರ್ತನಾಗಿ ನೀನು ಕಾಳಜಿ ತೆಗೆದುಕೊಂಡಿಲ್ಲ, ಆದ್ದರಿಂದ ನೀನು ಮಾಲೀಕನಿಗೆ ಜವಾಬ್ದಾರಿ ಆಗಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಿದ್ದಾರೆ. ಅವರೇನು ಹೊಸದು ಹೇಳಿಲ್ಲ. ಆಸ್ ಪರ್ ಸೆಕ್ಷನ್ 212 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ದಿಸ್ ಅನ್ನೋದನ್ನು ನೀವಿಲ್ಲಿ ತಿಳ್ಕೊಳ್ಬೇಕು. ದಿಸ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಸೆಕ್ಷನ್ 212. Right, next we will go to next problem.
ಸೇಮ್ ಅದೇ ಥರದ ಪ್ರಾಬ್ಲಮ್ ಇದು. ನಾನು ಇದನ್ನೇನು ಎಕ್ಸ್ಪ್ಲೇನ್ ಮಾಡಲ್ಲ. ಎ ಎನ್ ಏಜೆಂಟ್ ಟು ಬಿ ಸೆಲ್ಸ್ ಗೂಡ್ಸ್ ಟು ಸಿ ವಿದೌಟ್ ಮೇಕಿಂಗ್ ಪ್ರಾಪರ್ ಎನ್ಕ್ವೈರಿ ಆಸ್ ಟು ದ solvency of C. At the time of sale, C was insolvent. Principal B wants to sue an agent, advise the principal. Again, exactly true copy problem idu. Na explain ಮಾಡೋದಿಲ್ಲ, ಇದು ಅದೇ ಪ್ರಾಬ್ಲಮ್ಮು ನೋಡಿ. an agent B sells goods without making an inquiry, insolvency. Same copy. ಇದು ಅದೇ ನೋಡಿ, ಎಷ್ಟು ಸಲ ಬಂದಿದೆ. A employs B to recover debt of ₹2,000 from C. The debt could not be recovered because of negligence of B. ಇದನ್ನೇ ಬೇರೆ ಥರ ಕೊಟ್ಟಿದ್ದಾರೆ. Can B claim remuneration from A for his service? ನೋಡಿ, here also what is there is negligence. Because of negligence he could not recover the amount. Due diligence ಇದೆಯಲ್ಲ, ಅದರ ಪಾರ್ಟ್ ಇದು ಇರೋದ್ರಿಂದ you can write the same thing here. Next. This is another case about loan payment. ಒಂದು ನೆನ್ಪಿಟ್ಕೊಳ್ಳಿ ನೀವು, ಲೋನ್ ಪೇಮೆಂಟ್ಗೆ ಒಂದು ಲಿಮಿಟೇಷನ್ ಲಾ ಇದೆ. ಐ ಥಿಂಕ್ ಎವ್ರಿ 1 year or 3 year the loan is to be renewed. Otherwise it becomes a bad debt. ಈ ಪ್ರಾಬ್ಲಮ್ ಏನಿದೆ ನೋಡೋಣ ನಾವು. B owes to C a debt guaranteed by A. The debt becomes payable. C does not sue B for a year after the debt has become payable. A is discharged from his suretyship. Decide. A is discharged from suretyship. Nodi. B owes to C a debt guaranteed by A. Here A is a guarantor. A is a guarantor. And B owes to C. B is a debtor. B is a principal debtor. And who is the creditor? B owes to C. B owes to C. C is the creditor. C, a debt guarantees by B. C is a creditor. C is a creditor. Is A discharged from his suretyship? Who is the guarantor here? Or surety? A is the guarantor. Guarantor or surety. Your surety antanu ಹೇಳ್ತಾರೆ. Surety. Surety, principal debtor, creditor. Surety, principal debtor and creditor. ಇಲ್ಲಿ ಇವನು ಸಾಲ ಕೊಡುವ, ಇವನು ಮುಖ್ಯ ಋಣಿ, ಇವನು ಕ್ರೆಡಿಟರ್, ಖಾತರಿದಾರ, ಇವನು ಖಾತರಿದಾರ. ಆದರೆ ಈ ಸಾಲ ಪಡೆದವನಿಂದ ನೋಟಿಸ್ ಕೊಟ್ಟು ಸಾಲ ವಸೂಲು ಮಾಡೋದು ಏನು ಮಾಡ್ತಾನೆ, ಇವನು ಮಾಡೋದಿಲ್ಲ. ಯಾರು? ಕ್ರೆಡಿಟರ್ ಮಾಡೋದಿಲ್ಲ, ಸಾಲಗಾರ ಅದನ್ನು ಮಾಡೋದಿಲ್ಲ, ಸಾಲ ಕೊಡುವವ ಅದನ್ನು ಮಾಡೋದಿಲ್ಲ. ಆದರೆ ಹಂಗೆ ಮಾಡೋದ್ರಿಂದ ಅವನಿಗೇನಾಗುತ್ತೆ, ಅವನು ಡೆಟ್ನಿಂದ ಮುಕ್ತಿ ಪಡಿತಾನೆ. ಯಾಕೆ ಅಂದರೆ ಅವನದು ಲಿಮಿಟೇಷನ್ ಪೀರಿಯಡ್ ಕಂಪ್ಲೀಟ್ ಆಗಿಬಿಡ್ತದೆ. ಆದರೆ ಕ್ರೆಡಿಟರ್ಗೆ ಆ ಮುಕ್ತಿ ಸಿಗುತ್ತಾ ಅನ್ನುವಂಥದ್ದು ಈ ಪ್ರಶ್ನೆ. ಆ್ಯಸ್ ಪರ್ ದ ಕಾಂಟ್ರಾಕ್ಟ್ ಆ್ಯಕ್ಟ್ ಇಟ್ ಈಸ್ ನಾಟ್ ದೇರ್. ಕ್ರೆಡಿಟರ್ ಈಸ್ ಆಲ್ಸೋ ದ ಶ್ಯೂರಿಟಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಈವನ್ ಇಫ್ ದಿ ಪ್ರಿನ್ಸಿಪಲ್ ಡೆಟರ್ is becoming clear from the liability, that will not apply to the surety. ಮುಖ್ಯ ಋಣಿದಾರನು ಮುಕ್ತಿ ಹೊಂದಿದರೂ ಕೂಡ ಆ ಮುಕ್ತಿಯು ಯಾರಿಗೆ, ಖಾತರಿದಾರನಿಗೆ ಸಿಗುವುದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಅದನ್ನು ಈ ಸೆಕ್ಷನ್ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಲೆಟ್ ಅಸ್ ರೀಡ್ ದಿಸ್ ಸೆಕ್ಷನ್. ಇದ್ರ ಮೇಲೆ ಪಾಠಗಳಿದ್ದಾವೆ, ಅದರಲ್ಲಿ ವಿಶ್ಲೇಷಣೆಯನ್ನು ನಾನು ಮಾಡಿದ್ದೀನಿ. ನಿಮಗೆ ಡೌಟ್ ಇದ್ದಾಗ ನೀವು ಆ ಪಾಠಕ್ಕೆ ಹೋಗಿ, ಆ ವಿಡಿಯೋಗೆ ಹೋಗಿ ಚೆಕ್ ಮಾಡ್ಕೋಬೋದು. ಕ್ರೆಡಿಟರ್ಸ್ ಫೋರ್ಬಿಯರೆನ್ಸ್ ಟು ಶೂ ಡಸ್ ನಾಟ್ ಡಿಸ್ಚಾರ್ಜ್ ಶ್ಯೂರಿಟಿ. ಶ್ಯೂರಿಟಿಯನ್ನು ಡಿಸ್ಚಾರ್ಜ್ ಮಾಡುವುದಿಲ್ಲ. ನೀವು ಕ್ರೆಡಿಟರ್ನ ಬಿಡೋದ್ರಿಂದ ನೀವು ಶ್ಯೂರಿಟಿ ಬಿಡಬೇಕು ಅಂತೇನಿಲ್ಲ. ಮಿಯರ್ ಫೋರ್ಬಿಯರೆನ್ಸ್ ಆನ್ ದ ಪಾರ್ಟ್ ಆಫ್ ದ ಕ್ರೆಡಿಟರ್ ಟು ಶೂ ಪ್ರಿನ್ಸಿಪಲ್ ಡೆಟರ್ or to enforce any other remedy against him does not, in the absence of any provision to the contrary,
ಡಿಸ್ಚಾರ್ಜ್ ದ ಶ್ಯೂರಿಟಿಯನ್ನು ಡಿಸ್ಚಾರ್ಜ್ ಮಾಡೋದಿಲ್ಲ. ಅದರ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನಾರ ಕಾಂಟ್ರಾಕ್ಟ್ನಲ್ಲಿ ನೀವು ವಿಶೇಷವಾಗಿ ಬರ್ಕೊಂಡಿದ್ರೆ ಮಾತ್ರ ಮುಕ್ತಿ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ. ಜನರಲಿ ಇಟ್ ಈಸ್ ನಾಟ್ ಅವೈಲೇಬಲ್. ಇದೇ ಸೆಕ್ಷನಿಗೆ ಕೊಟ್ಟಂತಹ ಇಲಸ್ಟ್ರೇಷನ್ ಇಲ್ಲಿದೆ. ಇಲಸ್ಟ್ರೇಷನ್ ಏನು ಹೇಳುತ್ತೆ? ಬಿ ಓಸ್ ಟು ಸಿ ಎ ಡೆಫ್ಟ್ ಗ್ಯಾರಂಟೀಡ್ ಬೈ ಎ, ಕಟ್ ಅಂಡ್ ಪೇಸ್ಟ್. ದ ಡೆಟ್ ಬಿಕಮ್ಸ್ ಪೇಯಬಲ್. ಸಿ ಡಸ್ ನಾಟ್ ಸೂ ಬಿ ಫಾರ್ ಎ ಇಯರ್ ಆಫ್ಟರ್ ದ ಡೆಪ್ಟ್ ಹ್ಯಾಸ್ ಬಿಕಮ್ ಪೇಯಬಲ್. ಎ ಈಸ್ ನಾಟ್ ಡಿಸ್ಚಾರ್ಜ್ ಫ್ರಮ್ ಶ್ಯೂರಿಟಿಶಿಪ್. ಇದನ್ನ ಪ್ರಶ್ನೆ ಕೇಳಾರಲ್ಲಿ. ದಿಸ್ ಈಸ್ ದ ಆನ್ಸರ್. ಅಲ್ಲಿ ನೋಡಿ, ಈಸ್ ಎ ಡಿಸ್ಚಾರ್ಜ್ ಫ್ರಮ್ ಶ್ಯೂರಿಟಿಶಿಪ್, ದಿಸ್ ಈಸ್ ದ ಆನ್ಸರ್. ವೆರಿ ಸಿಂಪಲ್. ಇಲಸ್ಟ್ರೇಷನ್ನೇ ಅದೇ ಇಲಸ್ಟ್ರೇಷನ್ನೇ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಎಲ್ಲ ಕಟ್ ಆ್ಯಂಡ್ ಪೇಸ್ಟ್ ಎಕ್ಸಾಂಪಲ್ನ ಎನಲೈಸಿಸ್ ಮಾಡ್ಕೊಂಡು ನೀವು ತಲೆಯಲ್ಲಿ ಇಟ್ಕೊಬೇಕು. ಅಂದರೆ ನೀವು ಸರಿಯಾದ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಕಟ್ ಆ್ಯಂಡ್ ಪೇಸ್ಟ್ ಪ್ರಾಬ್ಲಮ್ಗಳನ್ನ ನಾನು ಸುಮಾರು ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಈ ಕೇಸ್ ಲಾನು ಬರೀಬೋದು. ದೆರ್ ಇಸ್ ಒನ್ ಕೇಸ್ ಲಾ, ದಟ್ ಇಸ್ ಸುಪ್ರೀಂ ಕೋರ್ಟ್ ಕೇಸ್ ಲಾ. ಏನಿದೆ? ದ ಶ್ಯೂರಿಟೀಸ್ ಕ್ಲೇಮ್ ಟು ಡಿಸ್ಚಾರ್ಜ್ ಹಿಮ್ ಫಾರ್ ದ ಬ್ಯಾಂಕ್ಸ್ ಡಿಲೇ ಇನ್ ಟೇಕಿಂಗ್ ಆಕ್ಷನ್ ಆಫ್ ದ ಪ್ರಿನ್ಸಿಪಲ್ ಡೆಟರ್. Principal debtor discharged him, was not entertained and held surety is liable as per section 137 and is co-extensive. ನೋಡಿ, ಇಲ್ಲಿ ನೀವು ಸಾಲಗಾರನ ಬಿಟ್ಬಿಟ್ಟಿರಿ, ಅವ್ನು ಡಿಸ್ಚಾರ್ಜ್ ಆಗಿದ್ದಾನೆ, ನನ್ನೂ ಬಿಟ್ಬಿಡಿ ಅಂತ, ನನ್ನೂ ಡಿಸ್ಚಾರ್ಜ್ ಮಾಡಿ ಅಂತ ಕೇಳ್ತಾನೆ ಇಲ್ಲಿ. ಯಾರು? ಶ್ಯೂರಿಟಿ. ಬಟ್ ಕೋರ್ಟ್ ವಿಲ್ ನಾಟ್ ಅಗ್ರಿ. ಅವನಿಗೂ ನಿಮಗೂ ಇದಿಲ್ಲ, ನಿಮ್ದು ಕೋ ಎಕ್ಸ್ಟೆನ್ಸಿವ್, ಅವನದೇ ಬೇರೆ ನಿಮ್ಮದೇ ಬೇರೆ. ನೀವೇನು ಮಾಡಬೇಕು? ನಿಮಗೆ ಲಯಬಿಲಿಟಿ ಅದು ಕಂಟಿನ್ಯೂ ಆಗೇ ಆಗುತ್ತೆ ಅನ್ನೋದನ್ನು ಈ ಸೆಕ್ಷನ್ನು ಹೇಳುತ್ತೆ. ಇದೇ ಥರನಾದ ಪ್ರಾಬ್ಲಮ್ಗಳು ರಿಪೀಟ್ ಆಗಿರಬೇಕು ಅಂದ್ಕೊಳ್ತೀನಿ ನಾನು. ಲೆಟ್ ಅಸ್ ಸಿ. ಎಸ್, ದ ಪ್ರಾಬ್ಲಮ್ ಈಸ್ ದ ಸೇಮ್. ಐ ನೀಡ್ ನಾಟ್ ರಿಪೀಟ್ ಇಟ್ ಅಗೇನ್. ಇದೇ ಎಕ್ಸ್ಪ್ಲನೇಷನ್ ಅದಕ್ಕೂ ಹೋಲ್ಡ್ ಗುಡ್ ಆಗುತ್ತೆ. ಸೇಮ್ ಥಿಂಗ್ ಅದಕ್ಕೂ ಹೋಲ್ಡ್ ಗುಡ್ ಆಗುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್. ಎಸ್, ದಿಸ್ ಈಸ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್. ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಆಲ್ ಆಫ್ ಎ ಸಡನ್ ಎಕ್ಸಾಮಲ್ಲಿ ಇದು ಬಂದರೆ ಎವ್ರಿಬಡಿ ಗೆಟ್ ಕನ್ಫ್ಯೂಸ್ಡ್ ಇನ್ ದಿಸ್ ಪ್ರಾಬ್ಲಮ್. ದೇರ್ ಇಸ್ ಎ ಕನ್ಫ್ಯೂಷನ್. Go through the problem carefully. A finds a dog and makes a reasonable effort to trace the true owner but could not find him. ಅವನಿಗೆ ಯಾಕೆ ಬೇಕಿದ್ದು ನಾಯಿ ತಂದು ಮನೇಲಿ ಇಟ್ಕೊಳ್ಳೋದು? Later A sells that dog to B, who buys it without knowing that A was merely a finder. Can the true owner recover the dog from B? Exactly, he can recover. ಬಟ್ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಪ್ರೊಪೊಸಿಷನ್ಸ್. ನೀವು ಇದರಲ್ಲಿ ಪ್ರಪೋಸಿಷನ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಡೂ ಸೋ ಮೆನಿ ಪ್ರೊಪೊಸಿಷನ್ಸ್. ಒಂದು ಫೈಂಡರ್ ಆಫ್ ಗೂಡ್ಸ್ ಬಗ್ಗೆ ಹೇಳ್ತೀನಿ ನಾನು. ಯಾವುದೇ ಸಿಕ್ಕಿದ ವಸ್ತು ಇದೆಯಲ್ಲ, ಅದು ಓನರ್ಶಿಪ್ ನಿಮಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ನಿಮಗೆ ಲೀನ್ ಒಂದೇ ಇರುತ್ತೆ. ಯು ವಿಲ್ ಗೆಟ್ ಓನ್ಲಿ ದ ರೈಟ್ ಆಫ್ ಲೀನ್. ಏನು ಲೀನ್ ಅಂದರೆ, ಓನರ್ ಬಂದು ನಿಮ್ಗೆ ಅದನ್ನು ಕೇಳಿದರೆ, ನೀವು ಅವನಿಗೆ ಕೊಡಬೇಕಾದ್ರೆ ಅದಕ್ಕೆ ಏನಾರು ಖರ್ಚು ಮಾಡಿದರೆ ಖರ್ಚು ಕೊಡಿ ಅಂತ ಕೇಳ್ಬೋದು. ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. ನಂಬರ್ 1. ನಂಬರ್ 2, ಆ ವಸ್ತು ಹಾಳಾಗುವಂಥದ್ದಿದ್ದರೆ, ವ್ಯಾಲ್ಯೂನೇ ಜೀರೋ ಆಗುವಂಥ ಪರಿಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಮಾರ್ಬೋದು. ಅಥವಾ ಆ ವಸ್ತುವನ್ನು ಇಟ್ಕೊಂಡು ನೀವು ಖರ್ಚು ಮಾಡ್ತಾ ಹೋಗ್ತೀರಿ. ವಸ್ತುವಿನ ಬೆಲೆ 90 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ 60 ರೂಪಾಯಿ ಖರ್ಚು ಮಾಡಿಬಿಟ್ರಿ. ಅದರ ಮೇಲೆ 90 ರೂಪಾಯಿ ಇದೆ, 60 ರೂಪಾಯಿ ಖರ್ಚು ಮಾಡಿಬಿಟ್ರಿ. ಅಂಥ ಸಂದರ್ಭದಲ್ಲಿ ಮಾತ್ರ ನೀವೇನು ಮಾಡ್ಬೋದು? ಅದನ್ನು ಸೇಲ್ ಮಾಡ್ಬೋದು. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಎ ರೈಟ್ ಟು ಸೆಲ್ ದ property which you have found. Unjust enrichment ಇಲ್ಲ. ಓಕೆ, ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಕಾಂಟ್ರಾಕ್ಟ್ ಲಾ. ಆದ್ದರಿಂದ ನಿಮ್ಗೆ ಅಷ್ಟು ಸುಲಭಕ್ಕೆ ಅದನ್ನು ಮಾರಾಟ ಮಾಡೋಕೆ ಆಗಲ್ಲ. ಮಾರಾಟ ಮಾಡಿದ ಮೇಲೆ ಅದಕ್ಕೆ ನೋಡಿ, ಈಗ ಕಳ್ಳರೆಲ್ಲ ಬಂಗಾರ ಕದ್ದಿರ್ತಾರೆ, ತಂದು ಗಿರ್ವಿ ಅಂಗಡಿಗೆ ಕೊಡ್ತಾರೆ. ಗಿರ್ವಿ ಅಂಗಡಿ ಕೊಟ್ಟ ಮೇಲೆ ಪೊಲೀಸರು ರೇಡ್ ಮಾಡಿ ಗಿರ್ವಿ ಅಂಗಡಿಯಲ್ಲಿ ಅವ್ನು ಕಳ್ಳ ಕೊಟ್ಟಂತಹ ಅಷ್ಟು ವಸ್ತುಗಳನ್ನ ರಿಕವರಿ ಮಾಡಿ ತೊಗೊಂಡು ಹೋಗ್ತಾರೆ. ಆವಾಗ ಗಿರ್ವಿ ಅಂಗಡಿ ಎಲ್ಲೂ ಕ್ಲೇಮ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಪ್ರಾಕ್ಟಿಕಲ್ ಸಿಚುವೇಶನ್ ಅನ್ನೋದನ್ನು ನಾವು ನೆನಪಿಡ್ಬೇಕು. ಫೈಂಡರ್ ಆಫ್ ಗೂಡ್ಸ್ ಈಸ್ ನಾಟ್ ಎ ಓನರ್. ಅಂದರೆ ಆ ಕಳ್ಳ ಇವನಿಗೇನು ಕೊಟ್ಟಿರ್ತಾನಲ್ಲ, ಟ್ರೂ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಅಲ್ಲಿ ಟ್ರೂ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗೋದಿಲ್ಲ. ನಾವು ಲೆಟ್ ಮಿ ರೀಡ್ ಸೆಕ್ಷನ್ 168 ಆ್ಯಂಡ್ Section 169. Right of the finder of the goods. He may retain the goods against the owner until he receives such a compensation. No ownership. This is very important. Ownership ಇರೋದಿಲ್ಲ. When you don't have ownership, you don't sell it. You can't sell it. ನಿಮಗೆ ಮಾಲೀಕತ್ವ ಇಲ್ಲದ ವಸ್ತುವನ್ನು ನೀವು ಮಾರಾಟ ಮಾಡುವ ಹಕ್ಕು ನಿಮಗೆ ಕಾನೂನಾತ್ಮಕವಾಗಿ ಇರುವುದಿಲ್ಲ. ಕಾನೂನು ಬಾಹಿರವಾಗಿ ಬಿಡಿ, ಅದು ಬೇರೆ. ಬಟ್ ಕಾನೂನಾತ್ಮಕವಾಗಿ ನೀವು ಮಾರಾಟ ಮಾಡೋಕ್ಕಾಗಲ್ಲ. ಸೆಕ್ಷನ್ 169 ಏನು ಹೇಳುತ್ತೆ? ರೈಟ್ ಟು ಸೆಲ್ ಗೂಡ್ಸ್.
ನಿಮಗೆ ಮಾರಾಟ ಮಾಡೋ ಹಕ್ಕು ಬರುತ್ತೆ. ಯಾವ ಸಂದರ್ಭದಲ್ಲಿ? ಇಫ್ ದ ಓನರ್ ಕುಡ್ ನಾಟ್ ಬಿ ಫೌಂಡ್ ವಿತ್ ರೀಸನೇಬಲ್ ಡೆಲಿಜೆನ್ಸ್, he refuses to take the payment of the lawful expenses, and when the goods are perishable in nature, the sale is permitted in the following situations. ಓನರ್ ಸಿಗಲೇ ಇಲ್ಲ ಅಂತ ಇಟ್ಕೊಳ್ಳಿ, ನಿಮಗೆ ಸಿಗಲೇ ಇಲ್ಲ ಅಂತ ಸಂದರ್ಭದಲ್ಲಿ ಈ ಎರಡು ಸಿಚುವೇಶನ್ನಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವ ಅಧಿಕಾರ ನಿಮಗೆ ಬರುತ್ತೆ. ಪೂರ್ತಿ ಹಾಳಾಗುತ್ತೆ ಅಂದರೆ ಮಾರಾಟ ಮಾಡ್ಬೋದು, ಅಥವಾ ನೀವು ಅದರ ಮೇಲೆ ಖರ್ಚು ಮಾಡಿದ ಖರ್ಚು ಇದೆಯಲ್ಲ ಆ ವಸ್ತುವಿನ ಬೆಲೆಯ 2/3 ಆದರೆ ನೀವು ಮಾರಾಟ ಮಾಡ್ಬೋದು, ಇಲ್ಲ ಅಂದರೆ ಮಾರಾಟ ಮಾಡೋಕ್ಕಾಗಲ್ಲ. ಓಕೆ, ನೌ ಮೈ ಪ್ರಪೋಸಿಷನ್ ಈಸ್ ದಿಸ್. ಆಸ್ ಪರ್ ಸೆಕ್ಷನ್ 169(2), ಇಫ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದಟ್ ಡಾಗ್, ಆ ನಾಯಿಯ ಮೇಲೆ ಖರ್ಚು ಮಾಡಿದ ಹಣ ಇದೆಯಲ್ಲ ಅದು ನಿಮಗೆ 2/3 ಆಗಿದ್ರೆ, he gets the right to sell as it is not perishable good. This 2 will apply. 169(2) will apply for him. If this is not there, then the sale is bad. So it depends. ಅದಕ್ಕೆ ನೀವು ನೆಕ್ಸ್ಟ್ ಪ್ರಪೋಸಿಷನ್ ಏನು ಬರೀಬೇಕು? If the who is that A proves the conditions of section 169(2), the sale is valid. True owner cannot claim. If he fails, number 2. Number 3, if A fails, then true owner can get back the dog. ಇಲ್ಲಿ ಅವ ತಗೊಂಡಿರ್ತಾನಲ್ಲ, ಅವನ ಪ್ರಶ್ನೆನೇ ಬರಲ್ಲ. ಯಾಕೆ ಬರಲ್ಲ ಅಂದರೆ ಕೇವಿಯೇಟ್ ಎಂಪ್ಟರ್ ಅಂತಾರೆ. ಅವ ತಗೋಬೇಕಾದ್ರೆ ಅವನ ಕೆಲಸ ಅದು, ಇವಂದೇ ನಾಯಿನ ಹೌದು ಅಲ್ವೋ ಅಂತ ಹೇಳಿ ತಿಳ್ಕೊಳ್ಳೋದು. ದಟ್ ಈಸ್ ಹೀಸ್ ರೆಸ್ಪಾನ್ಸಿಬಲ್. ಬೈಯರ್ ಬಿ ರೆಸ್ಪಾನ್ಸಿಬಲ್ ಅಂತಾರೆ. ಕೇವಿಯೇಟರ್ ಎಂಪ್ಟರ್ ಅಂದರೆ ಬೈಯರ್ ಬಿ ರೆಸ್ಪಾನ್ಸಿಬಲ್ ಅಂತಾರೆ. ಹಾಗಾಗಿ ಅವನು ಅಕಸ್ಮಾತ್ ಈ ಸೆಕೆಂಡ್ ಕಂಡೀಷನ್ ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವನು ತಗೊಳ್ಬೋದು ಅನ್ನೋದನ್ನು ನಾವಿಲ್ಲಿ ತರ್ಜುಮೆ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಈಸ್ ದಿ ಎಕ್ಸ್ಪ್ಲನೇಷನ್ ಫಾರ್ ದಿಸ್ dog problem. I think dog problem is also repeated, it seems. Yes, same problem is repeated. Can true owner recover the dog? Yes. Next, what is this problem? Termination of agency. Agent has interest in the subject matter. First, let us understand the problem. P gives authority to A to sell P's land and pay himself out of the proceeds the debt due to him from P. Subsequently, P revokes the authority given to A. Can he do so? Advice. No, he cannot do so. P gives an authority to A to sell P's land and recover his debts. ಅಂದರೆ ಇಲ್ಲಿ ಏನು ಮಾಡಿರ್ತಾನೆ ಅಂತಂದರೆ, ಎ ಹತ್ರ ಸಾಲ ತೊಗೊಂಡಿರ್ತಾನೆ ಪಿ. ಅವ ಏನು ಹೇಳ್ತಾನೆ, ನನ್ನ ಜಮೀನು ಇದೆಯಪ್ಪ ಮಾರೋ, ಬಂದು ದುಡ್ಡಲ್ಲಿ ನೀ ಅಡ್ಜಸ್ಟ್ ಮಾಡ್ಕೊಂಡು ಉಳಿದು ನನಗೆ ಕೊಡು ಅಂತ ಹೇಳಿರ್ತಾನೆ. ಇಂಥ ಸಂದರ್ಭದಲ್ಲಿ ರಿವೋಕೇಶನ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಮ್ಮ ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳುತ್ತೆ, ಏಜೆನ್ಸಿ ಆ್ಯಕ್ಟ್ ಹೇಳುತ್ತೆ ಅನ್ನೋದನ್ನು ಸೆಕ್ಷನ್ 202ನಲ್ಲಿ ನೋಡ್ಬೋದು. ಟರ್ಮಿನೇಷನ್ ಆಫ್ ಏಜೆನ್ಸಿ ವೇರ್ ದ ಏಜೆಂಟ್ ಹ್ಯಾಸ್ ಇಂಟ್ರೆಸ್ಟ್ ಇನ್ ಸಬ್ಜೆಕ್ಟ್ ಮ್ಯಾಟರ್. ಇಫ್ ದ ಏಜೆಂಟ್ ಹ್ಯಾಸ್ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಏಜೆನ್ಸಿ cannot be terminated to the prejudice of such interest unless expressly agreed. ಹಂಗೇನಾದ್ರು ಕರೆಕ್ಟಾಗಿ ಅದಕ್ಕೊಂದು ಕ್ಲಾಸ್ ಹಾಕ್ಕೊಳ್ಳದೆ ಹೋದಂಥ ಸಂದರ್ಭದಲ್ಲಿ, ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇರಬೇಕು, ದೆನ್ ಇಟ್ ಇಸ್ ಪಾಸಿಬಲ್. ಬಟ್ ನಾರ್ಮಲಿ ಜನರಲಿ ಇಟ್ ಈಸ್ ನಾಟ್ ಪಾಸಿಬಲ್. ಅಂಥದ್ದೇ ಒಂದು ಇಲಸ್ಟ್ರೇಷನು ಇದೆ ಈ ಸೆಕ್ಷನ್ನಲ್ಲಿ. 202ನಲ್ಲಿ ಬರ್ತಕ್ಕಂಥ ಇಲಸ್ಟ್ರೇಷನ್. ಎ ಗಿವ್ಸ್ ಅಥಾರಿಟಿ ಟು ಬಿ ಟು ಸೆಲ್ ಎಸ್ ಲ್ಯಾಂಡ್ and to pay himself out of the proceeds the debts due to him from A. ಇಲ್ಲಿ ತನಕ ಅದೇ ನೋಡಿ, ಇಲ್ಲಿ ತನಕ ಕಟ್ ಆ್ಯಂಡ್ ಪೇಸ್ಟ್. ಓಕೆ, ಪಿ ಗಿವ್ಸ್, ಇವು ಅಲ್ಫಾಬೆಟ್ ಅಷ್ಟೇ ಚೇಂಜ್.
ಉತ್ತರ ಏನಿದೆ ನೋಡಿ ಇಲ್ಲಿ, ಉತ್ತರ ಎ ಕೆನಾಟ್ ರಿವೋಕ್ ದಿಸ್ ಅಥಾರಿಟಿ ನಾರ್ ಕ್ಯಾನ್ ಇಟ್ ಬಿ ಟರ್ಮಿನೇಟೆಡ್ ಬೈ ಹೀಸ್ ಇನ್ಸಾನಿಟಿ ಆರ್ ಡೆತ್. ಬರೀ ಇಷ್ಟೇ ಅಲ್ಲ, ಅವನು ಸತ್ತು ಹೋದ್ರು, ಅವನು ಹುಚ್ಚಾದ್ರು, ಈ ಕಾಂಟ್ರಾಕ್ಟನ್ನು, ಈ ಏಜೆನ್ಸಿ ಕಾಂಟ್ರಾಕ್ಟನ್ನು ರಿವೋಕ್ ಮಾಡೋಕ್ಕಾಗಲ್ಲ. ಅವನು ತನ್ನ ಸಾಲ ಬರೋ ತನಕ, ಸಾಲ ಇವ ಕೊಟ್ಟರೆ ನೋ ಪ್ರಾಬ್ಲಮ್, ಹಿ ಕ್ಯಾನ್ ರಿವೋಕ್. ಸಾಲ ಕೊಡಲಿಲ್ಲ ಅಂದರೆ ಇದು ಬೈಂಡಿಂಗ್, ನಾನ್ ರಿವೋಕೇಬಲ್ ಅಂತಾರೆ ನಾವು, ಇಟ್ ಕ್ಯಾನಾಟ್ ಬಿ ರಿವೋಕ್ಡ್. ಅದೇ ಥರನಾದಂಥ ಒಂದು ಕೇಸ್ ಲಾ ಇಲ್ಲಿದೆ. ಏಜೆಂಟ್ Prestonji was given authority to sell certain property and recover his dues from the sale proceeds. Bombay High Court held that this was a case of agency coupled with interest. Agency coupled with interest. Since the agent had an interest in the proceeds of the sale, therefore, under section 202, agency was irrevocable. ಹಿಂಪಡೆಯದಂತಹ ಒಂದು ಏನು ಏಜೆನ್ಸಿ ಆಗಿದೆ ಅಂಥೇಳಿ ಕೋರ್ಟು ಈ ಪ್ರಕರಣದಲ್ಲಿ ಹೇಳ್ತು. ಆದ್ದರಿಂದ ಕಲಂ 202 ಪ್ರಕಾರ ಏಜೆಂಟನ ಯಾವುದೇ ಹಿತಾಸಕ್ತಿ ಅಂತ ವ್ಯವಹಾರದಲ್ಲಿ ಒಳಗೊಂಡಿದ್ದರೆ ಆ ಏಜೆನ್ಸಿಯನ್ನು ಯಜಮಾನನು ಹಿಂಪಡೆಯಲಾರ. ಆದ್ದರಿಂದ ಈ ಪ್ರಕರಣದಲ್ಲಿ ಏಜೆನ್ಸಿಯನ್ನು ಹಿಂಪಡೆಯುವ ಪ್ರಕಾರ್ಯ ಕಾನೂನಾತ್ಮಕವಾಗಿ ನಡೆಯಲಾರದು. ಅದಕ್ಕೆ ವಿಶೇಷವಾದ ಉಪಬಂಧಗಳನ್ನು ಮಾಡಿಕೊಂಡಿದ್ದರೆ ಮಾತ್ರ ಅದು ಸಾಧ್ಯ, ಇಲ್ಲ ಅಂದರೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ರಸ್ತೋಗಿ ಪ್ರಕರಣದಲ್ಲಿ ಪ್ರೆಸ್ಟೋಂಜಿ ವರ್ಸಸ್ ನಾಥೂರಾಮ್ ಪ್ರಕರಣದಲ್ಲಿ ಇದೇ ಮಾತನ್ನು ಹೇಳಲಾಗಿದೆ. ತುಂಬ ಹಳೆಯ ಕೇಸ್ ಇದು, ILR 1889 ಕೇಸು. ಸೊ ಇಟ್ಸ್ ಎ ಪ್ರಿನ್ಸಿಪಲ್ ಇವಾಲ್ಡ್ ಇನ್ ದಿಸ್ ಬಿಕಾಸ್ 1872 ನಮ್ಮ ಇದು. ನೆಕ್ಸ್ಟ್, ದಿಸ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಕೇಸ್. ಇದಕ್ಕೂ ಕೇಸ್ ಲಾನು ಇದೆ. Delivery is a very important aspect. Delivery is a very important aspect in bailment. ಬೇಲ್ಮೆಂಟ್ ಮಾಡುವಾಗ ಡೆಲಿವರಿ ಬಹಳ ಮುಖ್ಯ. ನೀವು ಡೆಲಿವರಿ ಕೊಡಲಿಲ್ಲ ಅಂದ್ರೆ ಅದು ಬೇಲ್ಮೆಂಟ್ ಆಗೋದಿಲ್ಲ. ಡೆಲಿವರಿ ಕೊಡಲಿಲ್ಲ ಅಂದ್ರೆ ಅದು ಬೇಲ್ಮೆಂಟ್ ಆಗೋದಿಲ್ಲ. ಈ ಪ್ರಾಬ್ಲಮ್ಮು ಹೆಂಗಿದೆ ಅಂತಂದರೆ, ಪ್ರಾಬ್ಲಮ್ ಈಸ್ ಇಲ್ಲೇನು ಈ ಕೇಸ್ ಇದೆಯಲ್ಲ, ಈ ಕೇಸಿಂದ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಎ ಲೇಡಿ ಟುಕ್ ಹರ್ ಓಲ್ಡ್ ಜೆವೆಲ್ಸ್ ಟು ಗೋಲ್ಡ್ ಸ್ಮಿತ್ ಫಾರ್ ಬೀಯಿಂಗ್ ಮೆಲ್ಟೆಡ್ ಆ್ಯಂಡ್ ಬೀಯಿಂಗ್ ಕನ್ವರ್ಟೆಡ್ ಟು ನ್ಯೂ ಜೆವೆಲ್ಸ್. Every evening she used to receive the half-made jewels, put the same into the box and lock the same. She keep the locked box at goldsmith's premises, but the key in her possession. One night the jewels was stolen. Can she claim compensation from the goldsmith? Decide. ಇದು ನೋಡಿ, ಬ್ಯಾಂಕ್ ಲಾಕರಿಗೆ ಇರ್ತಕ್ಕಂಥ ಪ್ರಾಬ್ಲಮ್ ಇದು. ಬ್ಯಾಂಕ್ ಲಾಕರಲ್ಲಿ ನೀವು ಏನು ಇಟ್ಟಿರ್ತೀರಿ ಅದು ಬ್ಯಾಂಕ್ ಲಾಕರ್ ದರೋಡೆ ಆದರೆ ನಿಮಗೇನು ಸಿಗೋದಿಲ್ಲ. ಒಬ್ಬ ಮಹಿಳೆ ತನ್ನ ಹಳೆಯ ಆಭರಣಗಳನ್ನು ಅಕ್ಕಸಾಲಿಗನಿಗೆ ಹೊಸ ಆಭರಣಗಳನ್ನು ಮಾಡಲು ನೀಡುತ್ತಾಳೆ. ಅವಳು ಪ್ರತಿದಿನ ಸಂಜೆ ಅಕ್ಕಸಾಲಿಗನಿಗೆ ಹೋಗಿ ಪೂರ್ತಿಯಾದ ಆಭರಣವನ್ನು ಒಂದು ಪೆಟ್ಟಿಗೆಯಲ್ಲಿ ಇರಿಸಿ ಅದನ್ನು ಲಾಕ್ ಮಾಡುತ್ತಾಳೆ. ಆ ಪೆಟ್ಟಿಗೆಯನ್ನು ಅಕ್ಕಸಾಲಿಗನ ಅಂಗಡಿಯಲ್ಲಿ ಇರಿಸುತ್ತಾಳೆ. ಆದರೆ ಬೀಗದ ಕೈಯನ್ನು ತಾನೇ ತೆಗೆದುಕೊಂಡು ಹೋಗುತ್ತಾಳೆ. ಒಂದು ದಿನ ಅಕ್ಕಸಾಲಿಗನ ಅಂಗಡಿಯಿಂದ ಆಭರಣವು ಕಳವಾಗುತ್ತದೆ. ಈಗ ಅಕ್ಕಸಾಲಿಗನಿಂದ ಪರಿಹಾರವನ್ನು ಪಡೆಯಬಹುದೇ? ನಿರ್ಧರಿಸಿ. ಉತ್ತರ ಇಲ್ಲ, ಪರಿಹಾರ ಕೊಡೋಕ್ಕಾಗೋದಿಲ್ಲ. ನೀವು ಲಾಕರ್ಲಿ ಇಟ್ಟು ದುಡ್ಡಿಗೂ ದರೋಡೆ ಆದರೆ ಪರಿಹಾರ ಸಿಗೋದಿಲ್ಲ. ಸೆಕ್ಷನ್ ವಿಲ್ ಸಿ. Section 149, delivery to the bailee made. The delivery of the bailee may be made by doing anything which has the effect of putting the goods in the possession of the intended bailee or any person authorized to hold them on his behalf. ಆ್ಯಕ್ಚುಯಲ್ ಡೆಲಿವರಿ ಕೊಡಬೇಕು, ನೀವು ಆ ವ್ಯಕ್ತಿಗೆ ಕೊಡಬೇಕು, ಇಲ್ಲ ಅವನು ಯಾರನ್ನ ಆಥರೈಸ್ ಮಾಡಿರ್ತಾನಲ್ಲ ಏಜೆಂಟ್ಗೆ ಅವನಿಗೆ ಕೊಡಬೇಕು. ಕೊಟ್ಟರೆ ಮಾತ್ರ ಬೇಲ್ಮೆಂಟ್ ಆಗುತ್ತಿಲ್ಲ ಅಂದರೆ ಬೇಲ್ಮೆಂಟ್ ಆಗೋದಿಲ್ಲ. ದಟ್ಸ್ ದ ಮೀನಿಂಗ್. ಈ ಪ್ರಕರಣ ನೋಡಿ, ಕಲಿ ಪೆರುಮಾಳ್ ವರ್ಸಸ್ ವಿಶಾಲ್ ಲಕ್ಷ್ಮಿ ಪ್ರಕರಣ, ಲ್ಯಾಂಡ್ಮಾರ್ಕ್ ಪ್ರಕರಣ. ಆ ಪ್ರಕರಣನ ಕಾಪಿ ಪೇಸ್ಟ್ ಇದು. ಎ ಗಿವ್ಸ್ ಗೋಲ್ಡ್ ಆರ್ನಮೆಂಟ್ ಟು ಗೋಲ್ಡ್ ಸ್ಮಿತ್ ಫಾರ್ ಮೇಕಿಂಗ್ new ornament. Each evening the semi-finished article would be put by A in a box and left in the goldsmith's house. The room would be locked and A would take the key. One day the ornament was stolen. The goldsmith was not held liable as the ornament was not delivered physically to him. ಇದೇ ಪ್ರಕರಣ ಕಟ್ ಆ್ಯಂಡ್ ಪೇಸ್ಟ್. ಈ ಪ್ರಕರಣ ಬರಿಬೇಕು ನೀವು. ದಿಸ್ ಇಸ್ ದಿ ಆನ್ಸರ್. ಇದರಲ್ಲಿ ಏನು ಹೆಚ್ಚು ಹೇಳುವಂಥದ್ದು ಏನಿಲ್ಲ. So this is the next problem. Next we will go to this another problem. This is about bailment definition.
It is only a theory like question. I don't think I can explain more on this. ಏನು ಪ್ರಾಬ್ಲಮ್ ಏನಿಲ್ಲ. A has given a radio to B for repair purpose. Explain the relationship between A and B. This is only a definition. If anything is given to some other person for some particular purpose, then it is called bailment. Purpose may be to keep it safely. Purpose may be to use it for some purpose. So all these things are there. ಅದನ್ನು ನೀವು ಈ ಸೆಕ್ಷನ್ 148, 149 ಬರೆದ್ರೆ ಸಾಕು. This if you write these things, that is enough. What is bailment? What is bailment ಅನ್ನೋದನ್ನು ಕೇಳಿದ್ದಾರೆ ಅವರು. Here such a type of contracts are called bailment. Here the person who gives the material is called bailer, and who takes the material is called bailee. The bailie's responsibility is to see that whatever, for what intent the bailment agreement was done, that should be fulfilled, and after fulfillment the materials should be returned back to the bailer. That is the concept. If we read the bailment, bailee, a bailment is a delivery of goods by one person to another person for some purpose. ಉದ್ದೇಶಕ್ಕಾಗಿ. Upon a contract that they shall, when the purpose is accomplished, be returned. ಮತ್ತು ಅವನು ಏನು ಮಾಡಬೇಕು? ವಾಪಸ್ ಕೊಡಬೇಕು. ಅದರ್ವೈಸ್ ಡಿಸ್ಪೋಸ್ಡ್. ಇಲ್ಲಪ್ಪ ಆಮೇಲೆ ಡಿಸ್ಪೋಸ್ ಮಾಡಿಬಿಡಿ ಅಂತ ಹೇಳಿದ್ರೆ ಡಿಸ್ಪೋಸ್ ಮಾಡಬೇಕು. ಅಕಾರ್ಡಿಂಗ್ ಟು ದ ಡೈರೆಕ್ಷನ್ಸ್ ಆಫ್ ದ ಪರ್ಸನ್ ಡೆಲಿವರಿಂಗ್ ದೆಮ್. ಯಾರು ಕೊಡ್ತಾರೆ? ಬೇಲರ್ ಅವನು. The person delivering the goods is called bailer. The person who is to whom the goods are given is bailee ಅಂತಕ್ಕಂಥದ್ದು. ಯಾರಿಗೆ ವಸ್ತುವನ್ನು ಕೊಡ್ತೀವೋ ಅವನು ಬೇಲಿ ಆಗ್ತಾನೆ. ಯಾರು ವಸ್ತುವನ್ನು ಕೊಡ್ತಾನೋ ಅವನು ಬೇಲರ್ ಆಗ್ತಾನೆ. ವಸ್ತುವನ್ನು ತೆಗೆದುಕೊಳ್ಳುವವನು ಬೇಲಿ ಆಗ್ತಾನೆ. ಬೇಲಿಯ ಜವಾಬ್ದಾರಿ ಏನು ಅಂತಂದರೆ ವಸ್ತುಗಳನ್ನ ಯಾವ ಉದ್ದೇಶಕ್ಕೆ ಕೊಟ್ಟಿದೆಯೋ ಅದಕ್ಕೆ ಉಪಯೋಗಿಸಿ ಅದನ್ನು ಹಿಂತಿರುಗಿಸುವಂಥದ್ದು ಅಥವಾ ಡಿಸ್ಪೋಸ್ ಮಾಡುವಂಥದ್ದು. ಅದನ್ನು ನಾವೇನಂತೀವಿ? ಬೇಲ್ಮೆಂಟ್ ಅಂತೀವಿ. This is called as bailment contract ಅಂತ ಹೇಳಿ ಹೇಳ್ಬೋದು ನಾವು. That is the answer for this. I think with this I have covered the problems that have appeared in the previous question paper. ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಗಳನ್ನು immunity contract, bailment contract, pledge contract, then agency contract, all these I have covered. I have covered immunity, guarantee, bailment, pledge and agency. ಇಷ್ಟು ವಿಷಯಗಳ ಮೇಲೆ ಇರತಕ್ಕಂಥ ಎಲ್ಲ ಪ್ರಾಬ್ಲಮ್ಗಳ ವಿವರಣೆಯನ್ನು ನಾನು ನಿಮಗೆ ಮಾಡಿದ್ದೀನಿ. ಇನ್ನು ನನ್ನ ಕರಾರಿಗೆ ಸಂಬಂಧಪಟ್ಟಂತಹ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಟ್ರಾಕ್ಟ್ ಆ್ಯಕ್ಟ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಇದೆ, ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಇದೆ. ಆ ಎರಡೂ ವಿಷಯಗಳ ಮೇಲೆ ವಿವರವಾದ ಥಿಯರಿ ಪಾಠವನ್ನು ನನಗೆ ಮಾಡೋಕ್ಕೆ ಆಗದೆ ಹೋಗ್ಬೋದು. ಆದರೆ ಅದರದ್ದೊಂದು ಓವರ್ ವ್ಯೂನ ಒಂದು ವಿಡಿಯೋ ಮಾಡಿ ನಂತರ ಸಮಸ್ಯೆಗಳನ್ನು ನಿಮಗೆ ಡಿಸ್ಕಸ್ ಮಾಡ್ತೀನಿ. ಅಂದರೆ ನಾನು ಪಾರ್ಟ್ನರ್ಶಿಪ್ನ ಒಂದು ವಿಡಿಯೋ ಮಾಡ್ತೀನಿ, ಅದರ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಸೇಲ್ ಆಫ್ ಗುಡ್ಸ್ನ ಆ್ಯಕ್ಟ್ನ ಒಂದು ವಿಡಿಯೋ ಮಾಡ್ತೀನಿ, ಅದರ ಸಮಸ್ಯೆಗಳನ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಮ ಪರೀಕ್ಷೆಗೆ ಬಹಳ ಉಪಯುಕ್ತ ಆಗ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ. ಈ ಎಲ್ಲ ಸಮಸ್ಯೆಗಳನ್ನು ನೀವು ಬಹಳ ಕಾಳಜಿಪೂರ್ವಕವಾಗಿ ನೋಡಿಕೊಳ್ಳಿ. ಇದೇ ಥರನಾದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತಾ, ಈ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡೋದರಿಂದ ಓದಿದಂಥ ಥಿಯರಿ ನೀವು ಮತ್ತೊಂದು ಸಲ ಓದಿದರೆ ಅದು ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗ್ತದೆ. ನಾನು ಮಾಡಿದಂತಹ ಕರಾರಿನ ಎಲ್ಲ ವಿಡಿಯೋಗಳಲ್ಲಿ ಎಲ್ಲ ಕಲಮುಗಳನ್ನು ನಾನು ವಿವರವಾಗಿ ಚರ್ಚೆ ಮಾಡಿದ್ದೀನಿ. ಕಾಂಟ್ರಾಕ್ಟ್ ಕಾನೂನಿನಲ್ಲಿ ಏನು ಇಲಸ್ಟ್ರೇಷನ್ಗಳನ್ನು ಕೊಟ್ಟಿದ್ದಾರೆ, ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ, ಆ ಎಲ್ಲ ದೃಷ್ಟಾಂತಗಳ ಚರ್ಚೆಯನ್ನು ನಾನು ನನ್ನ ಎಲ್ಲ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಇನ್ ಅಡಿಷನ್ ಟು ದ್ಯಾಟ್, ವಿತ್ ರೆಸ್ಪೆಕ್ಟ್ ಟು ದ ಕ್ವಶನ್ ಪೇಪರ್, ಐ ಹ್ಯಾವ್ ಡನ್ ದೆಮ್ ಹಿಯರ್. ಸೊ ಐ ಹೋಪ್ ದ್ಯಾಟ್ ದಿಸ್ ಕ್ಲಾಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ನಲ್ಲಿ ಕ್ಲೋಸ್ ಮಾಡ್ತೀನಿ. ನಮಸ್ಕಾರ.